ಗವಾಯಿಗಳ ಅನ್ನೋದಿಲ್ಲ ನಾವೊಂದು ಬಳಿಕ ನೀವಂತೀವಿ, ಅವ್ರ ಅನ್ನೋದಿಲ್ಲ ನಾವೊಂದು ಬಳಿಕ ನಮ್ಮ ಜೊತೆಗೆ ನೀವಂತೀವಿ. ಜಯ ಗುರು ಜಯ ಗುರು ಬಸವಣ್ಣ, ಜಯ ಗುರು ಬಸವಣ್ಣ. ಗಂಗನರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಇಲ್ಲಿ ಕೂತಾರನ್ರಿ ಶರಣ ಅಲ್ಲಪ್ಪ. ಜಯ ಗುರು ಜಯ ಗುರು ಬಸವಣ್ಣ, ಜಯ ಗುರು ಬಸವಣ್ಣ. ಕಲ್ಯಾಣವಾಸನೆ ಬಸವಣ್ಣ, ಕಾರುಣ್ಯಮೂರ್ತಿ ಬಸವಣ್ಣ. ಬಸವಣ್ಣ ಕಾರುಣ್ಯಮೂರ್ತಿ ಬಸವಣ್ಣ. ಕಾಯಕಯೋಗಿಯ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಬಸವಣ್ಣ ಕೈವಲ್ಯದಾತ ಬಸವಣ್ಣ. ಜಯ ಗುರು ಜಯ ಗುರು ಬಸವಣ್ಣ, ಜಯ ಗುರು ಜಗದ್ಗುರು ಬಸವಣ್ಣ. ನಿರ್ಗುಣರೂಪನೆ ಬಸವಣ್ಣ, ನಿಷ್ಕಲಲಿಂಗನೆ ಬಸವಣ್ಣ. ಬಸವಣ್ಣ ನಿಷ್ಕಲಲಿಂಗನೆ ಬಸವಣ್ಣ. ಅಕಾರ ವಿಕಾರ ಮಕಾರ ಮೂಲದ ಓಂಕಾರನೇ ಬಸವಣ್ಣ. ಮಕರ ಮೂಲ ಓಂಕಾರನೇ ಬಸವಣ್ಣ. ಜಯ ಗುರು ಜಯ ಗುರು ಬಸವಣ್ಣ, ಜಯ ಗುರು ಬಸವಣ್ಣ.
ದಯವಿಟ್ಟು ಮೆರವಣಿಗೆಯನ್ನ ಶಾಂತಗೊಳಿಸಬೇಕು. ಹೊರಕ್ಕೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಮೆರವಣಿಗೆಯನ್ನ ಶಾಂತಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬಸವಂ ಭಕ್ತಿಗೆ ಮೂಲಂ ಬಸವಂ ಜಂಗಮವರಲೋಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವ ರಕ್ಷಿಸುವುದೆಲ್ಲ ಸಂಗನ ಬಸವ ಶರಣಾರ್ಥಿ. ಮಹಾಮಾನವತಾವಾದಿ
ವಿಶ್ವಗುರು ವಿಶ್ವವಂದ್ಯ ಕಾರುಣಿಕ ಯುಗ ಪುರುಷ ವಿಶ್ವಗುರು ಬಸವಣ್ಣನವರನ್ನು ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಣೆ ಮಾಡಿ ಈ ನಾಡಿನ ನೆಲ ಜಲವನ್ನು ಪವಿತ್ರವನ್ನಾಗಿ ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಶ್ರೀ ಗುರು ಶಿವಲಿಂಗೇಶ್ವರರನ್ನು ಶರಣ ಶಿವಲಿಂಗೇಶ್ವರರನ್ನು ಗುರು ಶಾಂತೇಶ್ವರರನ್ನು ಸ್ಮರಣೆ ಮಾಡಿ ನಮ್ಮೂರಿನ ಅತ್ಯಂತ ಪವಿತ್ರ ಕ್ಷೇತ್ರ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಅನನ್ಯವಾಗಿರತಕ್ಕಂಥ ನಂಬಿಕೆಯಿಂದ ಅಲ್ಲಿ ನಡ್ಕೊಳ್ತಾರೆ ಅವರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಚಿಂತಿಸಿದವರ ಚಿಂತಾಮಣಿಯಾಗಿ ತವನಿಧಿಯಾಗಿ ಬೇಡಿದವರ ಇಷ್ಟಾರ್ಥಗಳನ್ನು ಪೂರೈಸ್ತಾ ಇರತಕ್ಕಂಥ ಸಂಗಮೇಶ್ವರ ಮತ್ತು ಖಂಡೇಶ್ವರ ಎರಡು ಮಹಾನ್ ಚೈತನ್ಯ ಈ ದೇವಸ್ಥಾನದ ನೂತನವಾಗಿ ನಿರ್ಮಾಣಗೊಂಡಿರತಕ್ಕಂಥ ಮಹಾದ್ವಾರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಬಸವ ಪುರಾಣ ನಮ್ಗೆ ಹೆಂಗಾಗಿಬಿಟ್ಟಾರ ನಮ್ಮ ವಿರಕ್ತ ಮಠದ ಅಪ್ಪವರು ಹಿರೇಮಠದ ಅಪ್ಪವರು ಅಂತಂದ್ರೆ ಎರಡು ಕೈಯಾಗಿ ಎರಡು ಕಣ್ಣಾಗಿ ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗಾಗಿ ತಮ್ಮನ್ನೇ ತಾವು ಅವರು ಸಮರ್ಪಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಸಲುವಾಗಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ರದ್ದು ಮಾಡಿ ನಮ್ಮೂರಿನ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಯಶಸ್ಸು ಆಗಬೇಕು ಅಂತ ನಿತ್ಯವೂ ಕೂಡ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಉಭಯ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ನಾಡಿನ ಶ್ರೇಷ್ಠ ಸಂಗೀತ ಕಲಾವಿದರು ಇಬ್ರು ಬಹಳ ಸಣ್ಣ ವಯಸ್ಸಿನವರು, ನಮ್ಮ ಶರಣ ಬಸವ ಮತ್ತು ನಮ್ಮ ಯಲ್ಲಪ್ಪ ಬಹಳ ಮನಸ್ಸು ಮುದ ಆಗುವ ಹಾಗೆ ಬಹಳ ಅದ್ಭುತವಾಗಿ ಸಂಗೀತ ಸೇವೆ ಮಾಡುತ್ತಾರೆ. ಹಿಂದೆ ಗಂಧರ್ವರು ಅಂತ ಇರ್ತಿದ್ರು. ಗಂಧರ್ವರು, ಆ ಗಂಧರ್ವರು ಸಂಗೀತವನ್ನ ಹಾಡ್ತಾ ಇದ್ರ ಇಡೀ ಪ್ರಕೃತಿಯೇ ಕಿವಿಯಾಗಿ ಕೇಳಬೇಕು, ಅಷ್ಟೊಂದು ಸಂಗೀತ ವಿದ್ಯೆಯಲ್ಲಿ ಪಾರಂಗತರು. ಅಂತಹ ಪಂಡಿತರಾಗಿರ್ತಕ್ಕಂಥ ನಮ್ಮ ಶರಣ ಬಸವ ಅವರೇ, ಯಲ್ಲಪ್ಪ ಅವರೇ, ಊರಿನ ಎಲ್ಲ ಗುರು ಹಿರಿಯರೇ, ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳೇ, ಪರಸ್ಥಳದಿಂದ ಆಗಮಿಸಿದ ಮತ್ತು ಆಗಮಿಸುತ್ತಿರುವ ಸದ್ಭಕ್ತ ಶ್ರೇಷ್ಠರೇ, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ತಾಯಂದಿರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಬಸವ ಪುರಾಣದೊಳಗೆ ಅಷ್ಟ ಅನ್ನಬಾರ್ದ್ರೆ ಇದು ನಿಮ್ಮೂರಾಗ ಬೇಕಾದ ಕಾರ್ಯಕ್ರಮ ಇರಲಿ, ಯಾರಾದ್ರೂ ಕೂಡ ಶರಣಾರ್ಥಿ ಅಂದ್ರೆ ನೀವು ಕೂಡ ಎರಡು ಕೈ ಜೋಡಿಸಿ ಏನನ್ಬೇಕು ತಂಗಿ,
ಈ ಶರಣು ಶರಣಾರ್ಥಿ ಅನ್ನೋದ್ರೊಳಗೆ ಎಷ್ಟು ದೊಡ್ಡ ಶಕ್ತಿ ಅದ ಅನ್ನೋದು, ಈ ಶರಣು ಶರಣಾರ್ಥಿ ಅನ್ನೋದ್ರಿಂದ ಎಷ್ಟು ದೊಡ್ಡ ಕ್ರಾಂತಿ ಆಯಿತು ಅನ್ನೋದು ನಾಳಿನ ನಾಡ್ದು ನಿಮಗೆ ಗೊತ್ತಾಗ್ತದೆ. ಶರಣು ಶರಣಾರ್ಥಿ ಅನ್ನೋ ವಾಕ್ಯದ ಸಲುವಾಗಿಯೇ ಕಲ್ಯಾಣ ಕ್ರಾಂತಿ ಆಯಿತು. ಕಲ್ಯಾಣ ಕ್ರಾಂತಿ ಅಂತಂದ್ರೆ ಜಗತ್ ಪ್ರಸಿದ್ಧವಾಗಿರತಕ್ಕಂತಹ ಕ್ರಾಂತಿ, ಅದು ಅಂತಿಂತ ಕ್ರಾಂತಿ ಅಲ್ಲ. ಅದಕ್ಕೆ ಶರಣು ಶರಣಾರ್ಥಿ ಬಹಳ ದೊಡ್ಡ ಶಕ್ತಿ ಇದ್ರೊಳಗೆ. ಶರಣ ಅಂದವಾಗ ಮರಣ ಇಲ್ಲಂತ, ಶರಣ ಅಂದವಾಗ ಮರಣ ಇಲ್ಲಂತ. ಅದಕ್ಕೆ ಯಾವಾಗಲೂ ಕೂಡ ಎದುರು ಯಾರ ಬರಲಿ, ಶರಣರಪ್ಪ, ಶರಣು ಶರಣಾರ್ಥಪ್ಪ, ಆರಾಮದಿರಪ್ಪ, ಪ್ರೀತಿಯ ಒಂದೆರಡು ಮಾತುಗಳನ್ನು ಆಡಿದ್ರೆ ಎದುರುಗಡೆ ಇರ್ತಕ್ಕಂಥವ ಶತ್ರು ಆದರೂ ಸಹಿತ ಅವ ಎಷ್ಟು ರುಚಿ ಆಗ್ತಾನಂತಂದ್ರೆ ನಮ್ಮ ಪಾಲಿಗೆ ಕಲ್ಲು ಸಕ್ಕರೆ ಆದಂಗೆ ಆಗ್ತಾನ. ಅದಕ್ಕೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಪ್ಪ. ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ ಕಂಡೇನವ್ವ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಬರವನು, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಬರವನು, ಭಿಕ್ಷೆಗೆ ಬಂದುದ ಕಂಡೇನವ್ವ ಭಿಕ್ಷೆಗೆ ಬಂದುದ ಕಂಡೇನವ್ವ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ. 900 ವರ್ಷಗಳ ಹಿಂದೆ ಆಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಘಟನೆ. ಊರ ಹೆಸರು ಉಡುತಡಿ. ಆ ಉಡುತಡಿಯಲ್ಲಿ ಒಂದು ಶಿವಭಕ್ತ ಕುಟುಂಬ, ಸುಮತಿ ನಿರ್ಮಲ ಶೆಟ್ಟಿ ಎಂಬತಕ್ಕಂತಹ ದಂಪತಿಗಳು. ಇವರಿಗೆ ಮುದ್ದಾದ ಮಗಳು ಮಹಾದೇವಿ. ಊರ ಹೊರಗಡೆ ಶ್ರೀಶೈಲ ಮಲ್ಲಿಕಾರ್ಜುನನ ದೇವಸ್ಥಾನ. ವಯಸ್ಸಿಗೆ ಬಂದಿರತಕ್ಕಂತಹ ಮಹಾದೇವಿ ತನ್ನ 4 ಗೆಳತಿಯರೊಂದಿಗೆ ಆ ದೇವಸ್ಥಾನಕ್ಕೆ ಬಂದಾಳ. ಎಲ್ಲರೂ ಕೂಡಿ ಆನಂದದಿಂದ ಶ್ರೀಶೈಲ ಮಲ್ಲಿಕಾರ್ಜುನನ ಪೂಜೆಯನ್ನ ಮಾಡ್ಯಾರ, ಮಂಗಲ ಹಾಡ್ಯಾರ, ನೈವೇದ್ಯ ತೋರ್ಸ್ಯಾರ, ಪ್ರದಕ್ಷಿಣೆಯನ್ನ ಹಾಕಿ ಗುಡಿಯ ಹಿಂದೆ ಇರತಕ್ಕಂಥ ವಿಶಾಲವಾಗಿರ್ತಕ್ಕಂಥ ವೃಕ್ಷ, ಆ ಆಲದ ಮರದ ಕೆಳಗಡೆ ಕುತ್ಕೊಂಡು ದೇವರಿಗೆ ಮಾಡಿರ್ತಕ್ಕಂಥ ನೈವೇದ್ಯವನ್ನ ಹಂಚಿಕೊಂಡು ಶಿವ ಮಲ್ಲಯ್ಯ ಅಂತ ತಿಳ್ಕೊಂಡು ಸ್ವೀಕಾರ ಮಾಡ್ತಾ ಇದ್ದಾರೆ. ಸ್ವೀಕಾರ ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗ ಮಹಾದೇವಿಯ ಗೆಳತಿ ಅಂತಾಳ, ಮಹಾದೇವಿ ನನಗೊಂದು ಕನಸು ಬಿದ್ದಿತ್ತು. ಎಂಥ ಕನಸದಿ? ಬಹಳ ರುಚಿಯಾದ ಕನಸು, ಬಹಳ ಮಧುರ ಕನಸು. ಕನಸಿನೊಳಗ ಚಿಗುರು ಮೀಸಿ ಹೊಡೆದು ಬಂದಿದ್ದ. ಏನು ರೂಪ, ಎಷ್ಟು ಚಲುವ, ನೋಡಿದ್ರೆ ಮನ್ಮಥನನ್ನು ನೋಡ್ದಂಗಾಗ್ತಿತ್ತು, ಮನ್ಮಥನನ್ನು ನೋಡ್ದಂಗಾಗ್ತಿತ್ತು. ಅಂಥ ಒಬ್ಬ ಸ್ಫುರದ್ರೂಪಿ ಹುಡುಗ ಕನಸಿನಾಗ ಬಂದಿದ್ದ. ಮಹಾದೇವಿ ಮಾಡ್ಕೊಂಡ್ರ ಅಂಥವನ್ನ ಮಾಡ್ಕೋಬೇಕು ನೋಡು, ಸಹಜ. ಪ್ರಾಯಕ್ಕ
ಬಂದ್ರು ಅಂತಂದ್ರೆ ಅವರು ಹುಡುಗರ ಆಗಿರ್ಬೋದು ಹುಡುಗಿಯರ ಆಗಿರ್ಬೋದು ಸಹಜವಾಗಿಯೇ ತಮ್ಮ ಬಾಳ ಸಂಗಾತಿ ಎಂಥವ ಆಗ್ಬೇಕು ಅನ್ನೋದು ಎಂಥವಳು ಆಗ್ಬೇಕು ಅನ್ನೋದು ಕನಸು ಕಾಣೋದು ಸಹಜನೇ. ಏನಿದು ಕನಸು? ಯಾಕೆ ಬೀಳ್ತಾವ ಕನಸು? ಡಾಕ್ಟರ್ ಸಿಗ್ಮಂಡ್ ಫ್ರಾಯ್ಡ್ ಎಂತಕ್ಕಂಥ ಮನೋವಿಜ್ಞಾನಿ ಹೇಳ್ತಾನ, ಮನಸ್ಸಿನ ಅತೃಪ್ತ ಭಾವನೆಗಳೇ ಕನಸಿನ ರೂಪದೊಳಗೆ ಬಂದು ಹೋಗ್ತಾವ. ಜಾಗೃತ ಅವಸ್ಥೆಯಲ್ಲಿ ಕಂಡಿರ್ತಕ್ಕಂಥ ಯೋಚನೆಯನ್ನ ಮಾಡಿರ್ತಕ್ಕಂಥ ವಿಚಾರಗಳು, ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥ ವಿಚಾರಗಳು ಕನಸಿನ ರೂಪದೊಳಗೆ ಬಂದು ಕ್ಷಣಿಕವಾಗಿರ್ತಕ್ಕಂಥ ಒಂದಿಷ್ಟು ಸುಖನೋ ದುಃಖನೋ ಪಟ್ಟು ಹೋಗ್ತವ. ಅದಕ್ಕ ಕನಸು ಅಂತ ಕರೀತಾರ. ಯಾರು ಕನಸು ಕಾಣುವುದಿಲ್ಲ ಹೇಳ್ರಿ? ನಾವು ಕನಸು ಕಾಣ್ತೀವಿ, ನೀವು ಕನಸು ಕಾಣ್ತೀರಿ. ಎಷ್ಟು ಕನಸು ಕಾಣ್ತೀವಿ? ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ, ಒಂದು ದಿವಸಕ್ಕೆ ಒಬ್ಬ ವ್ಯಕ್ತಿ ಕನಿಷ್ಠ ಅಂದ್ರೆ 300 ಕನಸು ಕಾಣ್ತಾನೆ. 300 ಕನಸು. ಆದ್ರೂ ನೆನಪಿರೋದು 1, 2 ಅಷ್ಟೇ ಮಾತ್ರ ನೆನಪು ಇರ್ತವ. ಯಾಕೆ? ಇದು ಮರುವಿನ ಜನ್ಮ ಅದ. ನಾವು ನೀವು ಆದ್ರ ಒಂದು ದಿವಸಕ್ಕೆ 300 ಕನಸುಗಳನ್ನ ಕಾಣ್ತೀವಿ. ಆದ್ರೆ ಇಲ್ಲಿ ಮಹಾದೇವಿ ಅಂತಾಳ, ಯಾವಾಗ ಮಹಾದೇವಿಯ ಗೆಳತಿ ಅಂದ್ರು, ಮಹಾದೇವಿ ನನಗೊಂದು ಕನಸು ಬಿದ್ದಿತ್ತು, ಸುಂದರನಾಗಿರ್ತಕ್ಕಂಥ ತರುಣ ಬಂದಿದ್ದ, ಮಾಡಿಕೊಂಡ್ರ ಅಂಥವನ್ನ ಮಾಡ್ಕೋಬೇಕು ಮಹಾದೇವಿ ಅಂತ ಯಾವಾಗ ಹೇಳಿದಳು, ಆವಾಗ ಮಹಾದೇವಿನು ಅಂತಾಳ, ಅಕ್ಕ ಕೇಳವ್ವ ನಾ ಮಂದ ಕನಸ ಕಂಡೆ. ಅಕ್ಕ ನೀ ಹೆಂಗ ಒಂದು ಕನಸನ್ನ ಕಂಡೆ, ನಾನು ಕೂಡ ಒಂದ ಕನಸ ಕಂಡೆ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ನಮಗಾದ್ರೂ 100 ಕನಸುಗಳು ಬೀಳ್ತಾವ ದಿವಸಕ್ಕೆ. ಇಲ್ಲಿ ಮಹಾದೇವಿ ಹೇಳ್ತಾಳ, ನಾನು ಒಂದ ಕನಸ ಕಂಡೆ. ಕಾಣ್ತೀರೇನಿಲ್ರಿ ಕನಸ? ಬಂಗಾರದ ಹಂಡೆನ ಹತ್ತದಂಗಾಗಿರ್ತದ. ಎಚ್ಚರಾಯ್ತು ಅಂತಂದ್ರೆ ಅದ ಹಾಳು ಹಾಸಿಗೆ. ನೋಟಿನ ಕಂತಿನ ಮ್ಯಾಲ ಹಂಗ ಮಲ್ಕೊಂಡಂಗ ಆಗಿರ್ತದ. ಮತ್ತ ಎಚ್ಚರ ಆತು ಅಂತಂದ್ರ ಅದೇ ಹಾಳು ಹಾಸಿಗೆ. ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ, ಮುಂದೆ ನೆನಸಪ್ಪ. ಕನಸಿನ ಪರಿ ಸಂಸಾರಪ್ಪ, ನಿನ್ನ ಮನಸ್ಸಿಗೆ ಬಂಧನ ಮಾಡಪ್ಪ ಅಂತಾರ ಕಡುಕೋಳು ಮಡಿವಾಳಪ್ಪನವರು. ಕನಸ ಅಂತಂದ್ರೆ ಇದೊಂದು ಕ್ಷಣಿಕಪ್ಪ. ಒಂದಿಟ್ಟು ಚಿತ್ರ ತೋರಿಸಿ ಮರಿ ಆಗ್ತಕ್ಕಂಥದ್ದು ಇದು ಕನಸು, ಕ್ಷಣಿಕ. ಮನಸ್ಸು ಹಂಗ ಢಿಲ್ಲ ಬಿಟ್ಟಿ ಅಂತಂದ್ರೆ 108 ಕನಸು ತೋರಿಸ್ಕೊಂತ ಹೋಗ್ತದೆ ಇದು. ಅದಕ್ಕೆ ಮನಸ್ಸನ್ನು ಬಂಧನ ಮಾಡು, ಆವಾಗ ಪರಮಾತ್ಮನ ಒಂದೇ ಕನಸು ನಿನಗೆ ಬೀಳ್ತದ. ನಮಗಾದ್ರೆ 108 ಕನಸು. ಇಲ್ಲಿ ಮಹಾದೇವಿ ಹೇಳ್ತಾಳ, ಅಕ್ಕ ಕೇಳವ್ವ ನಾನ್ ಒಂದ ಕನಸ ಕಂಡೆ. ಆಕಿಗೆ ಯಾವಾಗಲೂ ಕೂಡ ಒಂದೇ ಒಂದು ಕನಸು ಬೀಳ್ತಿತ್ತಂತ ಮಹಾದೇವಿಗೆ. ಯಾಕ? ನಾವು 108 ವಿಚಾರ ಮಾಡ್ತೀವಿ, ಹೀಗಾಗಿ 108 ಕನಸುಗಳು. 108 ಆಶೆ ಆಮಿಷಕ್ಕೆ ನಾವು ಒಳಗಾಗ್ತೀವಿ, ಹೀಗಾಗಿ 108 ಕನಸುಗಳು. ಆದ್ರೆ ಮಹಾದೇವಿಗೆ ಒಂದೇ ಒಂದು ಆಶೆ, ಆಕೆಯ ಜೀವನದೊಳಗ ಒಂದೇ ಒಂದು ಗುರಿ. ಅದು ಏನು ಅಂತಂದ್ರೆ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನೇ ನನ್ನ ಗಂಡ ಆಗಬೇಕು ಅನ್ನೋದು ಮಹಾದೇವಿಯ ಕನಸು. ಅದಕ್ಕೆ ಆಕೆಗೆ ಒಂದೇ ಒಂದು ಕನಸು ಬೀಳುತ್ತಿತ್ತು. ಅದು ಎಂಥ ಕನಸು ಅನ್ನೋದು ಎಷ್ಟು ಚಂದ ಹೇಳ್ತಾಳ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಕನಸಿನೊಳಗೆ ಏನನ್ನ ಕಂಡಳು?
ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ. ಯಾವಾಗ ಉಪಯೋಗ ಮಾಡ್ತೀವಿ ಹೇಳ್ರಿ ನಾವು ಇದು ಅಕ್ಕಿ ಅಡಕಿ ತೆಂಗಿನಕಾಯಿ? ಮದ್ವಿ ಮುಂಜಿ ಶುಭ ಕಾರ್ಯ ಇದ್ದಾಗ ಉಪಯೋಗ ಮಾಡ್ತೀವಿಲ್ರಿ. ಸಸಿ ಹಾಕಕ್ಕ ಅಕ್ಕಿ, ಮುಂದೆ ಇಡಾಕ ಅಡಕಿ, ಕಳಸ ಹೊಡಾಕ ತೆಂಗಿನಕಾಯಿ. ಶುಭ ಅಂದ್ರೆ ಶುಭ ಕನಸನ್ನ ಕಂಡೆ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ. ಮುಂದೆ ಹೇಳ್ತಾಳೆ ಎಷ್ಟು ಅದ್ಭುತ, ಎಂಥ ಕನಸು ನೋಡಿ ಮಹಾದೇವಿಯ ಕನಸು. ಚಿಕ್ಕ ಚಿಕ್ಕ ಜಡೆಗಳ ಸುಯಿಪಲ್ಲ ಗೊರವನು ಭಿಕ್ಷೆಗೆ ಬಂದುದ ಕಂಡೇನವ್ವ. ಒಬ್ಬ ಸಣ್ಣ ಬಾಲಕ ತನ್ನ ನೀಳವಾಗಿರ್ತಕ್ಕಂಥ ಉದ್ದ ಆಗಿರ್ತಕ್ಕಂಥ ಜಡೆಯನ್ನ ಹಿಂಗ ಮುಖದ ಮ್ಯಾಲ ಹರವಿಕೊಂಡಿರ್ತಕ್ಕಂಥ ಒಬ್ಬ ಸುಲಿಪಲ್ಲ ಗೊರವ. ಕನ್ನಡ ಸಾಹಿತ್ಯ ಲೋಕಕ್ಕೆ ನಮ್ಮ ಶಿವಶರಣರು ಕೊಟ್ಟಿರ್ತಕ್ಕಂಥ ಎಂತೆಂಥ ಹೊಸ ಹೊಸ ಶಬ್ದಗಳು. ಸುಲಿಪಲ್ಲ ಗೊರವ ನೋಡಿ, ಸುಲಿಪಲ್ಲ ಗೊರವ ಏನ್ ಅರ್ಥ ಮಾಡ್ತೀರಿ ಇದಕ್ಕೆ? ಸಣ್ಣ ಮಕ್ಕಳಿಗೆ ಹಲ್ಲು ಬಂದಿರ್ತಾವ ನೋಡ್ರಿ, ಎಷ್ಟು ಬೆಳ್ಳಗಿರ್ತಾವ, ಹಂಗ ಮುತ್ತಿನಕ್ಕಿಂತ ಮಿರಿ 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 ಮಿಂಚಿರ್ತಾವ. ಅದಕ್ಕ ಸುಲಿಪಲ್ಲ ಗೊರವ ಭಿಕ್ಷೆಗೆ ಬಂದುದ ಕಂಡೆನವ್ವ. ಇಂಥ ಒಬ್ಬ ಬಾಲಕ ನನ್ನ ಮನೆಗೆ ಭಿಕ್ಷೆಗೆ ಬಂದ. ಭಿಕ್ಷಾಂದೇಹಿಯಿಂದ ಮಿಕ್ಕಿ ಮೀರಿ ಮೋಹನ ಬೆಂಬತ್ತಿ ಕೈ ಹಿಡಿದೆ ಚನ್ನ ಮಲ್ಲಿಕಾರ್ಜುನನ ಕಂಡೆರೆದೆನವ್ವ. ಯಾವಾಗ ಆ ಹುಡುಗ ಒಂದು ಭಿಕ್ಷಾಂದೇಹಿಯಿಂದ ಬೊಗಸೆ ತುಂಬ ಭಿಕ್ಷೆಯನ್ನ ತಗೊಂಡು ಅವರ ಜೋಳಿಗೆಯೊಳಗೆ ನಾನು ಹಾಕದೆ, ಅವನ ಮುಖವನ್ನ ದಿಟ್ಟಿಸಿ ನೋಡದೆ, ಎಂಥ ಚೆಲುವು, ಎಂಥ ಚೆಲುವಿಕೆ. ಅವನನ್ನ ದಿಟ್ಟಿಸಿ ನೋಡುವಾಗ ನನಗೆ ಗೊತ್ತಾಯಿತು, ಬಂದಿರ್ತಕ್ಕಂಥ ಹುಡುಗ ಬೇರೆ ಯಾರೂ ಅಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನನೇ ಈ ಒಂದು ಹುಡುಗನ ರೂಪದೊಳಗೆ ಬಂದಾನ. ಇವರನ್ನ ಬಿಡಬಾರದು ಅಂತ ತಿಳ್ಕೊಂಡು ಹಿಂಗ ಬೆನ್ನು ಹತ್ತದೆ ಗೆಳತಿ. ಎಚ್ಚರಾಗಿಬಿಡುತ್ತು, ಎಚ್ಚರಾಗಿಬಿಡುತ್ತು. ಎಷ್ಟು ಚಂದ ಐತಲ್ಲ ಇದು ಕನಸ. ನೀವು ಕಂಡಿರವ ಇಂಥ ಕನಸ? ಇವತ್ತು ಬೆಳಗ್ಗೆ ಬಂದಿದ್ರ ಅಪ್ಪವ್ರ ಹತ್ರ. ಅಪ್ಪವ್ರ ಎದಿನಲ್ಲಿ ಕುಂತಂಗ ಆಗ್ತದ್ರಿ, ಮಕ್ಕೊಂಡಾಕ ಕನಸುಗಳು ಬಂದು ಮುನ್ನದಂಗ ಆಗ್ತದ್ರಿ. ನಾವು ಕಾಣೋ ಕನಸುಗಳು ಹಿಂಗ ಯಾಕ? ಮಲ್ಕೊಳ್ಳೋ ಸಮಯದೊಳಗೆ ಒಂದಿಷ್ಟು ಕೈಕಾಲು ಮುಖ ತಗೊಂಡು ಶಿವಶಿವ ಶಿವಶಿವ ಶಿವಲಿಂಗೇಶ ಖಂಡೇಶ ಸನ್ನೇಶ ಅಂತ ತಿಳ್ಕೊಂಡು ಹಣಿ ವಿಭೂತಿಯನ್ನು ಹಚ್ಕೊಂಡು ಒಳ್ಳೆಯ ವಿಚಾರಗಳನ್ನು ತಲೆಯಾಗಿ ಇಟ್ಟುಕೊಂಡು ಮಲ್ಕೊಂಡ್ವಿ ಅಂತಂದ್ರೆ ಒಳ್ಳೆಯ ಕನಸುಗಳೇ ಬರುತ್ತಾವ. ಇನ್ನು ದೇವನಂತ ವಿಚಾರಗಳು ಮನಸ್ಸಿನಾಗಿ ಇಟ್ಟುಕೊಂಡ್ರೆ ದೇವಗಳೇ ಕನಸಿನಾಗಿ ಬರುತ್ತಾವ. ಯದ್ಭಾವ ತದ್ಭವತಿ. ನಮ್ಮ ಭಾವನೆ ಹೇಗೆ ಹಾಗೆ ನಮ್ಮ ಜೀವನ. ಯಾವಾಗ ಮಹಾದೇವಿ ಗೆಳತಿಯರಿಗೆ ಹಿಂಗ ಹೇಳಿದ್ರು, ಆ ದೇವರೇ ಬಾಲಕನ ರೂಪದೊಳಗೆ ನನ್ನ ಮನೆಗೆ ಭಿಕ್ಷೆಗೆ ಬಂದಿದ್ದ. ನಾ ಭಿಕ್ಷೆ ನೀಡಕ್ಕೆ ಹೋದೆ. ಯಾವಾಗ ಆ ಹುಡುಗನನ್ನ ನಾನು ದಿಟ್ಟಿಸಿ ನೋಡದೆ, ಬಂದಿರ್ತಕ್ಕಂಥ ಆ ಬಾಲಕ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಅಂತ ಗೊತ್ತಾಯ್ತು. ಬಿಡಬಾರ್ದು ಅಂತ ಹಿಡಿಯಾಕೆ ಹೋದೆ. ಎಚ್ಚರಾಗಿ ಬಿಡುತ್ತು ಗೆಳತಿ, ಎಚ್ಚರಾಗಿ ಬಿಡುತ್ತು. ಅವಾಗ ಗೆಳತಿಯರಂತಾರ, ಏನ ಮಹಾದೇವಿ ಯಾವಾಗ ನೋಡ್ತಿ ಬರೇ ನಿಂದ ಇದಾತವ, ಬರೇ ದೇವರ ಕನಸ ಬೀಳ್ತಾವಂತಿ, ಬರೇ ಯಾವಾಗ್ಲೂ ಕೂಡ ಧ್ಯಾನ ಮೌನ ಜಪ ತಪ ಪೂಜಾ ಪುನಸ್ಕಾರ ಇದ್ರೊಳಗ ಇರ್ತೀಯವ ನೀನು. ಏನು ದೇವ್ರು ಬಿಟ್ರ ನಿನಗೆ ಬೇರೆ ಏನು ಬರ್ತಾ ಇಲ್ಲೇನು ಅಂತ ತಿಳ್ಕೊಂಡು ಗೆಳತಿಯರು ಕೇಳಿದಾಗ ಮಹಾದೇವಿ ಅಂತಾಳ, ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲ ಆಡುವುದೇ ನವಿಲು, ಒಳಗಲ್ಲದೆ ಕಿರಿವೆಳ್ಳ ಕೆಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸ್ವರಗೈವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಲಸುವುದೇ ಭ್ರಮರ, ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನಲ್ಲದೆ ಅನ್ಯ ವಿಷಯ ಕೆಲಸದ
ಅನ್ಯ ವಿಷಯ ಕೆಳಸುವುದೇ ಎನ್ನ ಮನ, ಕೇಳಿರೆ ಕೆಳದಿಯರಿರ. ಯಾವಾಗಲೂ ಕೂಡ ನನಗ ಆತನದ್ದೇ ಧ್ಯಾನ ಇರ್ತದ ಅಂತ ತಿಳ್ಕೊಂಡು ಯಾವಾಗ ಮಹಾದೇವಿ ಹೇಳಿದ್ರು, ಆಯ್ತು ದೇವಸ್ಥಾನಕ್ಕೆ ಬಂದು ಬಹಳ ಹೊತ್ತಾತು, ಮನ್ಯಾಗ ಹಾದಿ ನೋಡ್ತಿರ್ತಾರ, ನಡೀರಿ ಹೋಗುನು ಅಂತ ತಿಳ್ಕೊಂಡು ಎಲ್ಲರೂ ಮನೆಗೆ ಹೋಗ್ತಾರ. ಮಹಾದೇವಿ ಮನೆಗೆ ಬರುದ ತಡ, ಮಗಳು ಯಾವಾಗ ಬರ್ತಾಳ ಅಂತ ತಿಳ್ಕೊಂಡು ಮಹಾದೇವಿಯ ತಾಯಿಯಾಗಿರ್ತಕ್ಕಂಥ ಸುಮತಿ, ನೋಡ್ರಿ ಹೆಸರು, ಮಹಾದೇವಿ ತಾಯಿ ಹೆಸರೇನು? ಸುಮತಿ. ಬಾ ಮಗಳ ನನಗೂ ಒಂದಿಟ್ಟು ಪ್ರಸಾದ ಕೊಡು ಮಗಳ ಅಂತ ತಿಳ್ಕೊಂಡು ತಾನು ಪ್ರಸಾದ ಶಿವ ಅಂತೇಳಿ ಸ್ವೀಕಾರ ಮಾಡಿ, ಮಹಾದೇವಿ ಒಂದು ಸಿಹಿ ಸುದ್ದಿ ಅದ, ನಿಮ್ಮ ತಂದೆ ಉತ್ತರ ಭಾಗಕ್ಕೆ ವ್ಯಾಪಾರಕ್ಕಂತ ಹೋಗಿರ್ತಕ್ಕಂಥ ಸಮಯದೊಳಗ ಒಂದು ಶ್ರೀಮಂತ ಕುಟುಂಬ, ಒಬ್ಬ ಸ್ಫುರದ್ರೂಪಿ, ಒಬ್ಬ ಸದ್ಗುಣವಂತ, ಒಬ್ಬ ಯೋಗ್ಯ ವರನನ್ನ ನೋಡ್ಯಾನ ಮಹಾದೇವಿ. ಅದಕ್ಕ ನೀ ಅವನ ಮದ್ವೆ ಆಗ್ಬೇಕು ನೋಡು. ಹಿಂಗ ಇತ್ರಿ, ಅವ್ವ ಅಪ್ಪ ಹೇಳೋರು ಸಾಕು, ಒಂದು ಕನ್ಯಾ ನೋಡ್ಕೊಂಡು ಬಂದೀವಿ ಮತ್ತು ಬಹಳ ಚಲೋ ಅದಾಳ, ನೀ ಮಾಡ್ಕೋಬೇಕು ನೋಡು. ಆಯ್ತು ಅಪ್ಪ, ಏನವ ಆ ಹುಡುಗ ಬಹಳ ಚಲೋ ಅದಾನ, ದುಡಿತಾನ, ಯಾವ ವ್ಯಸನಗಳಿಲ್ಲ, ನೀ ಮಾಡ್ಕೋಬೇಕು ನೋಡವ. ಆಯ್ತಪ್ಪ. ಹುಡುಗನು ಒಪ್ಕೊಳ್ತಿದ್ದ, ಹುಡುಗಿನೂ ಒಪ್ಕೊಳ್ತಿದ್ರು. ಈಗ 1 ಬಿಟ್ಟು 10, 10 ಬಿಟ್ಟು 100, 100 ಬಿಟ್ಟು 1000 ಕನ್ಯಾ ನೋಡುದ. ಮೊದಲು ಫೋಟೋ ತೋರಿಸ್ತಿದ್ರು, ಈ ಫೋಟೋ ತೋರಿಸಿ ಹೋಗೋ ಪದ್ಧತಿನ ಹೋತಲ್ರಿಪ್ಪ. ಈಗ ಎದರ ಬದ್ರ ಈ ಇನ್ನ ನಮ್ಮ ಹಳ್ಳಿಯಾಗ ಬಹಳ ಚಲೋ ಅದ. ನೀವು ಪುನಾ ಮುಂಬೈ ಬೆಂಗಳೂರು ಅಂತ ಸಿಟಿಯಾಗ ಹೋದ್ರ ಅದೇನು ಕೇಳಬಾರದು, ಅಂತಿಂತವೆಲ್ಲ ನಡೆದು ಬಿಟ್ಟ. ಮೊದಲ ಹಿರಿಯರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಮದುವೆ ಆಗ್ತಿದ್ರು, ಎಷ್ಟು ಚಂದ ಇರ್ತಿತ್ತು ಅವ್ರ ಬಾಳೆ. 100 ವರ್ಷ ಗಂಡ ಹೆಂಡತಿ ಕೂಡಿ ಬದುಕ್ತಿದ್ರು. ಒಂದು ವೇಳೆ ಡೈವೋರ್ಸ್ ಅಥವಾ ಸೋರ್ ಚೀಟಿ ಎಂಬತಕ್ಕಂತ ಶಬ್ದ ಕಿವಿ ಮ್ಯಾಲ ಬಿದ್ರ ಶಿವ ಅಂತ ಕಿವಿ ಮುಚ್ಕೊಳ್ತಿದ್ರು. ಅಂಥವ್ರಿದ್ರು ನಮ್ಮ ಹಿರಿಯರು. ಇಷ್ಟೊಂದು ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿ ಇತ್ತು. ಇವತ್ತು ಬೆಳಗ್ಗೆ ಮದುವೆ, ಸಾಯಂಕಾಲ ಎಷ್ಟು ಡಿವೋರ್ಸ್ ಕಪ್ಲೆ ಆಗಿಲ್ಲ. ವಾತಾವರಣ ಇಷ್ಟು ಕೆಡಾಕತ್ತದ, ನೈತಿಕತೆ ಅನ್ನೋದು ಇಷ್ಟು ಕುಸಿಯಾಕತ್ತದ. ಯಾವಾಗ ಇಲ್ಲಿ ಮಹಾದೇವಿಯ ತಾಯಿ ಅವ ನಿಮ್ಮಪ್ಪ ಒಂದು ವರ ನೋಡಿ ಬಂದಾನ, ಬಹಳ ಯೋಗ್ಯ ಅದ, ಅದ್ರ ಸಲುವಾಗಿ ನೀ ಅವನನ್ನ ಮಾಡ್ಕೋಬೇಕು. ಯಾರಿಗಾದ್ರೂ ಕೂಡ ನನಗೆ ಮಾಡ್ಕೊಳ್ಳೋ ಗಂಡ ಹಿಂಗಿರ್ಬೇಕು ಅನ್ನೋದೊಂದು ಕನಸು ಇರ್ತದೇನಿಲ್ರವ. ಇಲ್ಲಿ ಮದುವೆ ಆಗದೇ ಇರ್ತಕ್ಕಂಥ ನನ್ನ ತಂಗಿಯರದ ಕುಸ ಹೆಂಗಿರ್ಬೇಕು ನಿಮ್ಗೆ ಮಾಡ್ಕೊಳ್ಳೋ ಗಂಡ ಅಂತಂದ್ರ ಏನ್ ಹೇಳ್ತಾರ ಅವರು? ಈಗೆಲ್ಲ ಸಿನಿಮಾ ಹುಡುಗರ ಹೆಸರು ಹೇಳ್ತಾರ, ಅವ್ರು ನಟರ ಹೆಸರು ಹೇಳ್ತಾರೆ, ಇವರು ಸಿನಿಮಾ ಹುಡುಗಿಯರ ನಟಿಯರ ಹೆಸರು ಇವ್ರು ಹೇಳ್ತಾರೆ. ಹಂಗಿರ್ಬೇಕು, ಹಿಂಗಿರ್ಬೇಕು. ನಾವು ರೂಪ ಲಾವಣ್ಯಕ್ಕೆ ಮಾರು ಹೋಗಕತ್ತೀವಿ ಹೊರತು ಅವನಲ್ಲಿ ಇರತಕ್ಕಂತ ಗುಣಗಳಿಗೆ ಯಾರು ಮಾರು ಹೋಗ್ತಾ ಇಲ್ಲ. ಇದೊಂದು ಬಹಳ ದುರ್ದೈವ. ನಮ್ಮ ಮಠದ ಭಕ್ತ ಉಪ್ಪಿನ ಬೆಟಗೇರಿ ಒಳಗೆ ಅಪ್ಪಾರ, ನೀವು ಅಲ್ಲಿ ಇಲ್ಲಿ ಬಹಳ ಊರು ತಿರುಗಾಡ್ತೀರಿ, ನನ್ನ ಮಗಳಿಗೆ ಒಂದು ವರ ನೋಡ್ರಿ ಬಹಳ ಹೇಳತ್ತಿದ್ದ. ಮಠದ ಜಾತ್ರೆ ಬಂತು, ಆ ತಂಗಿ ಬೆಂಗಳೂರಾಗಿರ್ತಿದ್ದಳು, ಬಂದಳು. ಈಗಿನ ನೋಡ್ರಿ ಅಪ್ಪಾರ, ನನ್ನ ಮಗಳು ಇವಳಿಗೆ ಒಂದು ಚಲೋ ವರ ನೋಡ್ರಿ. ಅಲ್ಲ ತಂಗಿ, ನಿನಗೆ ಮಾಡ್ಕೊಳ್ಳೋ ಗಂಡ ಹೆಂಗಿರ್ಬೇಕು ಅಂತ ಕೇಳಿದೆ ನಾನು. ಏನ್ ಹೇಳ್ಬೇಕು? ಅಜ್ಜಾರ, ನಾ ಮಾಡ್ಕೊಳ್ಳೋ ಗಂಡ ಹೆಂಗಿರ್ಬೇಕು ಅಂತಂದ್ರ ABCDEFGH ಇದ್ದಂಗಿರ್ಬೇಕು. ನಾ ಗಾಬ ಆಗಿಬಿಟ್ನಿ. ಯಾಕೆ ಮೊದಲನೇ ಹೆಚ್ಚಿಗೆ ಸಾಲಿ ಕಲೀಲಾರ್ದವ್ರು ಇಲ್ಲಿ ನಮ್ ಗೆಳೆಯರದ ಎಷ್ಟು ದಡ್ರ ಅಂತಂದ್ರ ನಾವು ಫೇಲ್ ಮಾಡಬಾರ್ದಂತ ನಮ್ಗೆ ಪಾಸ್ ಮಾಡಬಾರ್ದು. ಏನ್ರಿ ಹೋಗ್ಲಿ, ಬಡ ಜೀವ ಬದುಕೊಳ್ಳಿ ಅಂತ ತಿಳ್ಕೊಂಡು ಫೇಲ್ ಮಾಡಬಾರ್ದಂತ ಪಾಸ್ ಮಾಡಿದವ್ರು.
ನಾವೇನು ಸಾಲಿ ಹೆಚ್ಚಿಗೆ ಕಲ್ತವ್ರಲ್ಲ ಏನಲ್ಲ ಎಂತಲ್ಲ. ಏನ ತಂಗಿ ಇಷ್ಟು ಉದ್ದ ಹೇಳಿಬಿಟ್ಟಿಯಲ್ಲ, ABCDEFGH ಅಂದ್ರೆ ಏನ ತಂಗಿ ನನಗೆ ಗೊತ್ತಾಗ್ಲಿಲ್ಲ. ಅಜ್ಜರ ಎ ಅಂತಂದ್ರ ಏಜ್ ರೀ. ಹೋಗಿ ನೀವು ಮುದುಕನ್ ಕೊಟ್ಟು ಮದ್ವಿ ಮಾಡಿದ್ರೆ ಏನ್ ಮಾಡುನು, ಅವ್ನ ಏಜ್ ಅಗ್ದಿ ಇನ್ನು ಸಣ್ಣ ವಯಸ್ಸವ ಇರ್ಬೇಕ್ರಿ. ಆಯ್ತು ತಂಗಿ, ಅಂತ ಹುಡುಗನ ನೋಡ್ತಿಂತು ನೀನು. ಮತ್ತ ಮುಂದೆ ಬಿ ಅಂದೆಲ್ಲವ ಬ್ಯೂಟಿ ಆಗಿರ್ಬೇಕ್ರಿ ಅಜ್ಜ, ಬಹಳ ಚಲೋ ಇರ್ಬೇಕು. ಹೆಂಗು ಸಹಜ, ಗಂಡ ಮಾಡ್ಕೊಳ್ಳೋ ಹುಡುಗ ಚಂದ ಇರ್ಬೇಕು ಅಂತೇಳಿ ಬಯಸೋದು ಸಹಜ. ಮತ್ತ ಸಿ ಅಂದೆಲ್ಲ ತಂಗಿ, ಏನು ಸಿ ಅಂತಂದ್ರ ಕ್ಯಾಶಿಸ್ಟರ್ ರೀ, ರೊಕ್ಕ ಭಾಳ ಇರ್ಬೇಕ್ರಿ ಮಾತ್ರ. ಹೌದಾ ತಂಗಿ? ಆತ ಬಿಡವ. ಮತ್ತ ಡಿ ಅಂತಂದ್ರ ಸಮಾಜದೊಳಗೆ ಡಿಮ್ಯಾಂಡ್ ಇರ್ಬೇಕ್ರಿ. ಎಲ್ಲರೂ ಅಗ್ದಿ ಹೌದ್ ಅನ್ಬೇಕು, ಬಹಳ ಡಿಮ್ಯಾಂಡ್ ಇರ್ಬೇಕ್ರಿ ಒಂದು. ಆಯ್ತವ ತಂಗಿ. ಈ ಅಂತಂದ್ರೆ ಏನು, ಎಜುಕೇಟೆಡ್ ಇರ್ಬೇಕ್ರಿ, ವಿದ್ಯಾವಂತ ಇರ್ಬೇಕು. ಮತ್ತೆ ಎಫ್ ಅಂದ್ರೆ ಏನ ತಂಗಿ, ಫ್ಯಾಮಿಲಿ ರೀ. ಅಲ್ಲ ತಂಗಿ, ಫ್ಯಾಮಿಲಿ ಅಂದ್ರೆ ಏನು, ನಾನ್ರಿ ನನ್ನ ಗಂಡ ಇಬ್ಬರಿ, ಅತ್ತಿ ಮಾವ ನಕ್ಕೋರಿ. ಅಕ್ಕಿ ಮತ್ತು ಅಕ್ಕಿನ ಗಂಡ ಇಬ್ಬರು ಇರ್ಬೇಕಂತ. ಮತ್ತ ಅತ್ತಿ ಮಾವ ಹೆಂಗ ತಂಗಿ ಇರ್ಬೇಕ್ರಿ, ಅವ್ರಿಲ್ಲ ಅಂತಲ್ಲ, ಫೋಟೋದಾಗ ಇರ್ಬೇಕ್ರಿ. ಅಂದ್ರೆ ಅವ್ರು ಹೊಟ್ಟಕಂದಿರ್ಬೇಕಂತ ಅಕ್ಕಿನ. ಇಂಥ ಒಂದು ಜನರೇಷನ್ ನಡೆದಾದ, ಇಲ್ಲಿ ಮಹಾದೇವಿಗೂ ಕೂಡ ಒಂದು ಆಶೆ ಅದ, ನನ್ನ ಗಂಡ ಎಂಥವ ಇರಬೇಕು, ಎಂಥವನನ್ನು ನಾನು ಮಾಡ್ಕೋಬೇಕು. ಪ್ರತಿಯೊಬ್ಬರಿಗೂ ಕೂಡ ಅದೊಂದು ವೈಯಕ್ತಿಕ ಆಶೆ ಇರ್ತದೆ, ಇಲ್ಲ ಅಂತಲ್ಲ. ಆವಾಗ ಮಹಾದೇವಿ ಅಂದ್ರು ಏನವ, ಅಪ್ಪಾಜಿವು ನನ್ನ ಸಲುವಾಗಿ ಒಂದು ವರ್ಣನ ನೋಡಿ ಬಂದಾರ ಅಲ್ಲವಾ, ನಂದೀಗಾಗ್ಲೇ ಮದುವೆ ಆಗಿಬಿಟ್ಟೈತೆ ಅಲ್ಲವ. ಗಾಬರಿ ಆಗ್ಬಿಟ್ರು ಮಹಾದೇವಿ ತಾಯಿ. ಈಗಾಗ್ಲೇ ನಂದೊಂದು ಮದುವೆ ಆಗ್ಬಿಟ್ಟೈತೆ ಅಲ್ಲವ. ಅಲ್ಲ ಮಹಾದೇವಿ, ನಿನ್ನ ಮದುವೆ ಯಾವಾಗ ಆಗ್ಯದ? ನಿನ್ನ ಮದುವೆ ಮಾಡ್ಬೇಕಂದ್ರೆ ನಾವೇ ಮಾಡ್ಬೇಕಲ್ಲ, ನಿನ್ನ ಮದುವೆ ಯಾವಾಗ ಆಗ್ಯದ? ಒಂದು ಕೂಡ್ಲೇನೆ ಮಹಾದೇವಿ ಅಂತಾಳ, ಯುವ ನಾ ಇನ್ನೂ ಬಹಳ ಸಣ್ಣವಳಿದ್ದೆ, 8 ವರ್ಷ ತುಂಬಿತ್ತು ನನಗ. ಆವಾಗ ಅಪ್ಪಾಜಿ ಮತ್ತು ನೀವು ನನ್ನ ಕರ್ಕೊಂಡು ಎಲ್ಲಿಗೆ ಹೋದ್ರಿ? ಮಠಕ್ಕೆ ಹೋದ್ರಿ. ಮಠದಾಗಿರ್ತಕ್ಕಂಥ ನನ್ನ ಗುರುಗಳು ಗುರುಲಿಂಗ ದೇವರು ನನಗೆ ಏನ್ ಮಾಡಿದ್ರು? ದೀಕ್ಷಾ ಅನ್ನೋದು ಮಾಡಿದ್ರು. ದೀಕ್ಷಾ ಅನ್ನೋದು ಮಾಡಿ ಅಂಗೈ ಒಳಗ ಲಿಂಗವನ್ನ ಕೊಟ್ಟು ನನಗೆ ಉಪದೇಶ ಮಾಡಿದ್ರು. ಏನಂತ ಉಪದೇಶ ಮಾಡಿದ್ರು ಗೊತ್ತೇನವ್ವ? ಮಹಾದೇವಿ, ಇದೊಂದು ಬ್ರಾಹ್ಮಿ ಮುಹೂರ್ತದೊಳಗೆ ನಾನು ದೀಕ್ಷಾ ಎಂಬತಕ್ಕಂಥದ್ದು ಏನು ಮಾಡಕತ್ತೀನಲ್ಲ, ಇದು ಸಾಮಾನ್ಯ ಅಲ್ಲ, ಇದು ಒಂದು ರೀತಿಯಲ್ಲಿ ಮದುವೆ. ದೀಕ್ಷೆ ಅನ್ನೋದು ಮದುವೆ. ಯಾರ ಜೊತೆಗೆ ಮದುವೆ ಅಂತಂದ್ರೆ, ನಿನ್ನ ಅಂಗೈಯೊಳಗೆ ಏನು ಕೊಟ್ಟಿನಲ್ಲ ಲಿಂಗ, ಆ ಲಿಂಗಯ್ಯನ ಜೊತೆಗೆ ನಿನ್ನ ಮದುವೆ. ಇವತ್ತು ದೀಕ್ಷೆ ನಾನು ನಿನಗೆ ಮಾಡಿದೆ ಅಂದ ಬಳಿಕ ನಿನ್ನ ಮದುವೆಯನ್ನು ಮಾಡಿದೆ. ಯಾರ ಜೊತೆಗೆ ಮಾಡಿದೆ ಅಂತಂದ್ರೆ, ಲಿಂಗದ ಜೊತೆಗೆ ನಿನ್ನ ಮದುವೆ ಮಾಡಿದೆ. ಅದಕ್ಕೆ ಇಂದಿನಿಂದ ಆ ಲಿಂಗವೇ ನಿನಗೆ ಗಂಡ ಆಗ, ಆ ಲಿಂಗಕ್ಕೆ ನೀನೇ ಹೆಂಡತಿಯಾದಿ ಶರಣ ಸತಿ ಲಿಂಗಪತಿ. ಶ್ರೀಶೈಲ ಮಲ್ಲಿಕಾರ್ಜುನನ ಸ್ವರೂಪವೇ ಈ ಲಿಂಗ. ಆ ಲಿಂಗದ ಜೊತೆಗೆ ನಿನ್ನ ಮದುವೆ ಆತು ಅಂತ ತಿಳ್ಕೊಂಡು ನನ್ನ ಗುರುಗಳು ಹೇಳ್ಯಾರ ಅಂದ ಬಳಿಕ ನನ್ನ ಮದುವೆ ಆಗಿಬಿಟ್ಟದ, ಲಿಂಗದ ಜೊತೆಗೆ ನನ್ನ ಮದುವೆ ಆಗಿಬಿಟ್ಟದ ಅಂದ ಬಳಿಕ ನನಗ ಗಂಡ ಬೇಕಿಲ್ಲ. ಆವಾಗ ಸ್ವಲ್ಪ ಸಮಾಧಾನ ಆತು. ಓಹೋ, ದೀಕ್ಷಾನೇ ಮದುವೆ ಅಂತ ತಿಳ್ಕೊಂಡಾಳ, ಲಿಂಗನೇ ಗಂಡ ಅಂತ ತಿಳ್ಕೊಂಡಾಳ. ಅಲ್ಲ ತಂಗಿ ಮಹಾದೇವಿ, ಅದು ಅಂಗೈಯೊಳಗಿರ್ತಕ್ಕಂಥ ಲಿಂಗ ಅವ ಆಧ್ಯಾತ್ಮಿಕ ಗಂಡ. ಅವ ಆಧ್ಯಾತ್ಮಿಕ ಗಂಡ. ಆದ್ರೆ ಜನರ ದೃಷ್ಟಿಯಲ್ಲಿ ನಿನಗ ಬಾಳ್ವೆ ಮಾಡಾಕ, ಬದುಕು ಮಾಡಾಕ, ಲೌಕಿಕಕ್ಕಾದ್ರೂ ಕೂಡ ಒಬ್ಬ ಗಂಡ ಬೇಕಲ್ಲವಾ ಅಂತ ತಿಳ್ಕೊಂಡು ಯಾವಾಗ ಅವರವು ಅಂತಾಳ, ಆವಾಗ ಮಹಾದೇವಿ ಅಂತಾಳ, ಅವ್ವ ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚೆಲುವಂಗಾನು ಒಲಿದೆನವ್ವ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನು ಒಲಿದೆನವ್ವ, ಕುಲ ಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗಾನು ಒಲಿದೆನವ್ವ, ಸಾಯುವ ಕೆಡುವ ಗಂಡನನ್ನು ಇದು ವಲಯೊಳಗಿಕ್ಕೇ ತಾಯಿಯೇ. ಯವ್ವ, ನಾ ಎಂಥವನ ಗಂಡ ಅಂತ ತಿಳ್ಕೊಂಡಿನಿ ಅಂತಂದ್ರ
ಎಂಥವ್ರ ಜೊತೆಗೆ ನಾನು ಮದುವೆ ಮಾಡ್ಕೊಂಡಿನಿ ಅಂತಂದ್ರ ಅವನಿಗೆ ಸಾವು ಇಲ್ಲ, ಕೇಡು ಇಲ್ಲ, ರೋಗ ರುಜಿನಗಳು ಕೂಡ ಇಲ್ಲ, ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ. ನೋಡಿ ಇದು ಎಷ್ಟೊಂದು ಅದ್ಭುತ ಇದೆ. ಅವನಿಗೆ ರೂಪ ಸಹಿತ ಇಲ್ಲ, ರೂಪ ಸಹಿತ ಇಲ್ಲ ಪರಮಾತ್ಮನಿಗೆ. ಯಾಕ? ಆತ ನಿರಾಕಾರ. ಏಕ ಏವ ಶಿವ ಸಾಕ್ಷಾತ್ ಚಿದಾನಂದ ಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ. ಇಂಥ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥವನು ನನ್ನ ಗಂಡ. ಅವನಿಗೆ ಸಾವಿಲ್ಲ, ಕೇಳಿಲ್ಲ, ರೂಹಿಲ್ಲ. ಅವ ಎಂಥ ಚಲುವ ಅಂತಂದ್ರೆ ಪ್ರಪಂಚದೊಳಗ ಅವನಂತ ಚಲುವನ ಯಾರು ಇಲ್ಲ. ಯಾಕ? ಆತ ನಿರಾಕಾರ ಚಲುವ. ಅವನಿಗೆ ಭವವಿಲ್ಲ, ಭಯವಿಲ್ಲ. ಭವ ಅಂತಂದ್ರ ನಮ್ಗೆಲ್ಲ ಹುಟ್ಟು ಅದ, ಸಾವು ಅದ. ಆದ್ರೆ ಪರಮಾತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಮತ್ತು ಹುಟ್ಟು ಸಾವ ಇಲ್ಲ ಅಂದ ಬಳಿಕ ಭಯ ಎಲ್ಲಿಂದು? ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚಲುವಂಗ ಅನ್ನುವಲ್ಲಿದೇನವ್ವ. ಮತ್ತು ಮುಂದೆ ಹೇಳ್ತಾಳೆ ನೋಡ್ರಿ ಎಷ್ಟು ಅದ್ಭುತ. ಕುಲ ಸೀಮೆ ಇಲ್ಲದ ನಿಸ್ಸೀಮ ಚಲುವಂಗ ಅನ್ನುವಲ್ಲಿದೇನವ್ವ. ಪರಮಾತ್ಮನಿಗೆ ಎಂದಾದ್ರೂ ಕುಲ ಐತೇನ್ರಿಪ್ಪ? ನಾವು ಮಾಡ್ಕೊಂಡಿದ್ದು ಕುಲ, ನಮ್ಮದು ಇಂಥ ಕುಲ, ನಮ್ಮ ಕುಲಕ್ಕೆ ಇಂಥ ದೇವರು. ತಿಳಿದು ನೋಡಿದ್ರ ಪರಮಾತ್ಮನಿಗೆ ಯಾವುದೇ ಕುಲ ಇಲ್ಲ, ಅವನಿಗೆ ಯಾವುದೇ ಸೀಮೆನೂ ಕೂಡ ಇಲ್ಲ. ನಮಗೊಂದು ಸೀಮೆ ಅದ. ನಾವು ಮಾದನಿ ಹಿಪ್ಪರಿಗೆಯವರು, ನಾವು ಉಪ್ಪಿನ ಬೆಟಗೇರಿಯವರು, ನಾವು ಚಲಗೇರಿಯವರು. ನಮಗೊಂದು ಸೀಮೆ ಅದ. ಆದ್ರೆ ಪರಮಾತ್ಮನಿಗೆ ಸೀಮೆ ಅದ ಏನೋ? ಕುಲ ಸೀಮೆ ಇಲ್ಲದ ನಿಶ್ಚೀಮ ಚಲುವಂಗ ಅನ್ನುವಲ್ಲಿದೇನವ್ವ. ಇಂಥ ಸಾಯುವ ಕೆಡುವ ಗಂಡನನ್ನು ಇದು ಒಲೆಯೊಳಗಿಕ್ಕೆ ತಾಯೇ ಇವ. ಇಂಥವರನ್ನ ನಾನು ಗಂಡ ಅಂತ ನಂಬಿರುವಾಗ ಮತ್ತ ಒಂದು ದಿವಸ ಸತ್ತು ಹೋಗತಕ್ಕಂತ ಈ ಗಂಡನ್ ತಗೊಂಡು ನಾನೇನ್ ಮಾಡ್ಲಿವ? ಅದಕ್ಕ ಇಂಥ ಗಂಡನನ್ನ ನಾನು ಮಾಡಿಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಮಹಾದೇವಿ ನಿಷ್ಠುರವಾಗಿ ಹೇಳಿಬಿಟ್ಲು, ಚಿಂತೆ ಮಾಡಕತ್ಲು ಮಹಾದೇವಿ ತಾಯಿ. ಅಷ್ಟೊತ್ತಿಗೆ ಗಂಡ ಬಂದ, ಏನ್ರಿ ಮಹಾದೇವಿ ಮತ್ತು ಮದುವೆ ಮಾಡ್ಕೊಳ್ಳೋದಿಲ್ಲ ಅನ್ನಕತ್ತಾಳ. ಯಾಕಂತ? ಗುರುಗಳು ಕೊಟ್ಟಿರ್ತಕ್ಕಂಥ ಲಿಂಗವೇ ತನ್ನ ಗಂಡ ಅಂತ ತಿಳ್ಕೊಂಡಾಳ. ಅದಕ್ಕೆ ಲಿಂಗದಲ್ಲಿ ನಿಷ್ಠೆಯನ್ನ ಇಟ್ಟು ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದೇ ಅವಳ ಜೀವನದ ಗುರಿ ಅಂತ. ಅದಕ್ಕೆ ನೀವು ನೋಡಿರ್ತಕ್ಕಂಥ ವರನನ್ನ ಅವಳು ಮಾಡ್ಕೊಳ್ಳೋದಿಲ್ಲ ಅಂತ. ಹಾಗಾದ್ರೆ ಹೆಂಗ್ ಮಾಡಬೇಕು? ಇರಾಕ ಒಬ್ಬ ಮಗಳು, ಮಗ ಇಲ್ಲ, ಬೇರೆ ಮಗಳಿಲ್ಲ. ನಾವೆಷ್ಟು ದಿವಸ ಬದುಕ್ತೀವಿ? ಒಂದಿಷ್ಟು ಮದುವೆಯನ್ನು ಮಾಡಿದ್ವಿ ಅಂತಂದ್ರ, ಒಂದು ವರನ ಜೊತೆಗೆ ಗಂಡ ಹಾಕಿದ್ವಿ ಅಂತಂದ್ರ ಅವರು ಗಂಡ ಹೆಂಡತಿ ಅಂತ ತಿಳ್ಕೊಂಡು ಬಾಳ್ತಾರ, ಬದುಕ್ತಾರ. ಮುಂದೆ ಅವ್ರೇನು ಸುಖದಿಂದ ಇರ್ತಾರ. ಹೆಂಗಾರ ಮಾಡಿ ಮದುವೆಗೆ ಒಪ್ಪಿಸ್ಬೇಕಲ್ಲ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಕೂಡಿ ವಿಚಾರ ಮಾಡ್ಯಾರ. ಹಾಗಾದ್ರೆ ಮಹಾದೇವಿ ಯಾರ ಮಾತು ಕೇಳ್ತಾಳ? ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರ ಮಾತು ಕೇಳ್ತಾರ. ಹಾಗಾದ್ರೆ ಅವ್ರ ಹತ್ರ ಕರ್ಕೊಂಡು ಹೋದ್ರಾತು ಅಂತ ತಿಳ್ಕೊಂಡು ಮಹಾದೇವಿಯನ್ನು ಮಠಕ್ಕೆ ಕರ್ಕೊಂಡು ಹೋಗ್ಯಾರ. ಗುರುಗಳು ಅಂತಾರ, ಏನ ಮಹಾದೇವಿ ಮತ್ತ ಹಿಂಗ ಮದ್ವೆ ಮಾಡ್ಕೊಳ್ಳೋದಿಲ್ಲ ಅನ್ನಕತ್ತೀವ, ಮತ್ತ ಮದ್ವೆ ಮಾಡ್ಕೋಬೇಕಲ್ಲ ಇಲ್ಲವ? ಆವಾಗ ಗುರುಗಳಿಗೆ ಅಂತಾಳ ಮಹಾದೇವಿ, ಎಂಥ ಮಾತು, ಎಂಥ ಅದ್ಭುತವಾಗಿರತಕ್ಕಂಥ ಮಾತು. ನರ ಜನ್ಮವನ್ನು ತೊರೆದು ಹರ ಜನ್ಮವನ್ನು ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆಯನ್ನ ಕೈ ವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ. ಏನಪ್ಪ? ದೀಕ್ಷಾ ಮಾಡ್ತಕ್ಕಂತ ಸಮಯದೊಳಗ ಆ ಚನ್ನಮಲ್ಲಿಕಾರ್ಜುನನನ್ನೇ ನನ್ನ ಅಂಗೈ ಒಳಗ ಲಿಂಗ ಸ್ವರೂಪದಲ್ಲಿ ಕೊಟ್ಟವರು ನೀವು. ನನ್ನ ನರಜನ್ಮವನ್ನ ತೊಡೆದು ಹರಜನ್ಮವನ್ನ ಮಾಡಿದವರು ನೀವು. ಭಯಬಂಧನವನ್ನ ತೊಡೆದು ಪರಮ ಸುಖವನ್ನ ನೀನು ಅನುಭವಿಸಬೇಕು ಅಂತ ತಿಳ್ಕೊಂಡು ಆ ಲಿಂಗಯ್ಯನನ್ನೇ ನನ್ನ ಗಂಡ ಅಂತ ತಿಳ್ಕೊಂಡು ಉಪದೇಶ ಮಾಡಿದವರು ನೀವು. ಇವತ್ತು ನೀವ ಇನ್ನೊಂದು ಮದುವೆ ಮಾಡ್ಕೋಬೇಕು ಅನ್ನಕತ್ತಿರಲ್ಲ. ಅದಕ್ಕ ನನ್ನ ಮನಸ್ಸು ಒಬ್ಬರಿಗೆ, ನನ್ನ ಶರೀರ ಒಬ್ಬರಿಗೆ ಕೊಡಾಕ ನಾನು ಸಾಧ್ಯ ಇಲ್ಲ. ಯಾರಿಗೆ ನನ್ನ ಮನವನ್ನ ಕೊಟ್ಟಿನೋ ನನ್ನ ಸರ್ವಸ್ವವು ಕೂಡ ಆ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಮೀಸಲು ಅಂತಾಳ. ಯಾರು? ಮಹಾದೇವಿ. ಗುರುಗಳು ಕೂಡ ಸುಮತಿ ನಿರ್ಮಲ ಶೆಟ್ಟಿಯರಿಗೆ ಹೇಳ್ತಾರ, ಇಲ್ಲ ಮಹಾದೇವಿ ಅಂತಂದ್ರೆ ಸಾಮಾನ್ಯ ತಿಳಿದ್ರಿ ಏನ್ರಿಪ್ಪ ನೀವು?
ಮಹಾದೇವಿ ಅಂತಂದ್ರೆ ಪಾರ್ವತಿಯ ರೂಪ, ಸಾಕ್ಷಾತ್ ಪಾರ್ವತಿಯ ರೂಪ. ಪರಮಾತ್ಮನನ್ನೇ ಅವಳು ಒಲಿಸ್ಕೊಳ್ತಾಳೆ ಹೊರತು ಈ ಜಗತ್ತಿನ ಯಾವ ಗಂಡನನ್ನು ಕೂಡ ಅವಳು ಮದುವೆ ಮಾಡಿಕೊಳ್ಳುವುದಿಲ್ಲ. ಅವಳು ಆಧ್ಯಾತ್ಮಿಕ ಸಾಧನೆ ಮಾಡಕತ್ತಾಳ. ಅವಳ ಸಾಧನೆಗೆ ನೀವು ಅಡ್ಡ ಬರಬೇಡ್ರಿ ಅಂತ ತಿಳ್ಕೊಂಡು ಗುರುಗಳು ಹೇಳಿದ್ರು, ಆಯ್ತು ಅಂತ ತಿಳ್ಕೊಂಡು ಮನೆಗೆ ಬಂದ್ರು. ಇತ್ತ ಆಧ್ಯಾತ್ಮಿಕ ಸಾಧನೆ ಮಾಡಕತ್ತಾಳ ಮಹಾದೇವಿ. ಒಂದು ದಿವಸ ಏನಾಗ್ಯದ ತಂಗಿ ಅಂತಂದ್ರೆ, ಮಹಾದೇವಿಯ 4 ಗೆಳತಿಯರು ಓಡೋಡಿ 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 ಬಂದರ. ಮಹಾದೇವಿ ಮಹಾದೇವಿ ನಿನಗೆ ಗೊತ್ತೇನು? ಏನು ಗೆಳತಿ? ಏನು? ಏನಿಲ್ಲ ನೋಡಿ, ಏನು ನಮ್ಮ ಉಡುತಡಿಯ ಪಟ್ಟಣ ನವ ವಧುವಿನಂತೆ ಶೃಂಗಾರ ಮಾಡ್ಯಾರ. ಈಗ ಹೆಂಗ ನಾಳೆ 13ನೇ ತಾರೀಕಿನ ದಿವಸ ನಮ್ಮ ದೇವಸ್ಥಾನದವರು ಬೆಳಗಿನ ಜಾವ 6 ಗಂಟೆಗೆ ಕುಂಭೋತ್ಸವ ಇಟ್ಟುಕೊಂಡಾರ. ಯಾವ ಯಾವ ರಸ್ತೆಯೊಳಗೆ ಕುಂಭೋತ್ಸವ ಆಗ್ತದ ಎಲ್ಲ ತಳಿರು ತೋರಣಗಳಿಂದ ಕಟ್ಟಿ ಕೆಟ್ಟ ಸಿಂಗಾರ. ಈಗ ನೋಡ್ಬೇಕು ಹೆಂಗ ಸಿಂಗಾರ ಮಾಡ್ಯಾರ. ಅಲ್ಲಿಂದ ಬಸ್ ಸ್ಟ್ಯಾಂಡ್ದಿಂದ ಗುಡಿ ತನಕ ಏನು ಬಲ್ಪ್ಗಳು, ಏನು ಅಲಂಕಾರ ಮಾಡ್ಯಾರ ಅಂತಂದ್ರ, ಆ ರಸ್ತೆಯಿಂದ ನಾವು ಬರಾಕತ್ರ ಏನು ನಾವು ಮಾದನ ಹಿಪ್ಪರಿಗೊಳಗೆ ನಡೆದಿವೋ, ಏನು ಸಾಕ್ಷಾತ್ ಸ್ವರ್ಗದೊಳಗ ನಡೆದಿವೋ. ಯಾಕಂದ್ರೆ ಉತ್ಸಾಹ. ಅದು ಉತ್ಸವ ಅಂತಂದ್ರೆ ಉತ್ಸಾಹದಿಂದ ಮಾಡುವುದಕ್ಕೆ ಉತ್ಸವ ಅಂತ ಕರೀತಾರೆ. ಮಹಾದೇವಿ ನೋಡು, ನಮ್ಮೂರಿನ ಪಟ್ಟಣದ ರಾಜಬೀದಿಯನ್ನ ಹೆಂಗ ನವ ವಧುವಿನಂತೆ ಸಿಂಗಾರ ಮಾಡ್ಯಾರ. ಯಾಕೆ ಬರ್ತದೆ ಏನು? ನಮ್ಮೂರಿನ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜನ ಮೆರವಣಿಗೆ ಬರಾಕತ್ತದ. ಆ ಮೆರವಣಿಗೆಯನ್ನು ನೋಡಲು ನಡಿ ಅಂತ ತಿಳ್ಕೊಂಡು ಗೆಳತಿಯರ ಒತ್ತಾಯ ಮಾಡ್ಯಾರ. ಅವ್ರ ಒತ್ತಾಯಕ್ಕೆ ಮಹಾದೇವಿ ಏನ್ ಮಾಡ್ಯಾಳ ಅಂತಂದ್ರ, ಮಹಡಿಯ ಮೇಲೆ ಅಟ್ಟನ ಮೇಲೆ ಬಂದು ಆ ಮೆರವಣಿಗೆಯನ್ನು ನೋಡಾಕಂತ ನಿಂತಾಳ ಮಹಾದೇವಿ. ಬಹಳ ಲಕ್ಷ ಕೊಟ್ಟು ಕೇಳ್ರವ, ಹುಡುಗರು ಗಲಾಟೆ ಮಾಡಬಾರ್ದು. ಮೆರವಣಿಗೆ ಬರಾಕತ್ತದ. ಏನದು ಉತ್ಸವ, ವಾದ್ಯ ವೈಭವ. ನೂರಾರಲ್ಲ ಸಾವಿರಾರು ಜನ ಉತ್ಸವದೊಳಗ ಭಾಗಿಯಾಗಿದ್ದಾರೆ. ಏನು ಸಾಕಷ್ಟು ಸೇವಕರದಾರ, ಕುದುರೆ ಮ್ಯಾಲ ಸೇವಕರು. ಅದರ ಹಿಂದ್ಗಡೆ ಆನಿ ಮೇಲೆ ಬಂಗಾರದ ಅಂಬಾರಿ. ಆ ಅಂಬಾರಿಯೊಳಗ ಆ ಪಟ್ಟಣದ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಕುಳಿತುಕೊಂಡಿದ್ದಾನ. ಬಹಳ ಚೆಲುವ, ಬಹಳ ರೂಪವಂತ. ಮೆರವಣಿಗೆ ಬರಾಕತ್ತದ. ಆ ಮೆರವಣಿಗೆ ಸಮಯದಲ್ಲಿ ಹೊರಡು ಭಟ್ಟರು ರಾಜಾಧಿರಾಜ ರಾಜಮಾರ್ತಾಂಡ 64 ವಿದ್ಯಾ ನಿಪುಣ ಕೌಶಿಕ ಮಹಾರಾಜ ಭೌಪರಾಕ್ 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 ಅಂತ ಪರಾಕಗಳನ್ನ ಹೇಳಾಕತ್ತಾರ. ಯಾವಾಗ ತನ್ನ ಮನೆಯ ಮುಂದೆ ಆ ರಾಜನ ಉತ್ಸವ ಬಂತು, ನಿರ್ಮಲ ಶೆಟ್ಟಿ ಆ ರಾಜನಿಗೆ ಎಲ್ಲ ಕಾಣಿಕೆಗಳನ್ನ ಕೊಡಬೇಕು ಅಂತ ತಿಳ್ಕೊಂಡು ಹಣ್ಣ ಹಂಪಲ ಹೂವು ರೇಷ್ಮೆ ವಸ್ತ್ರಗಳನ್ನ ಸಮರ್ಪಣೆಯನ್ನ ಮಾಡಕತ್ತಾನ. ಅತ್ತ ಇತ್ತ ನೋಡ್ತಾ ಇರ್ತಕ್ಕಂಥ ಸಮಯದೊಳಗ ರಾಜನ ದೃಷ್ಟಿ, ರಾಜನ ಕಣ್ಣ ಯಾರ ಮ್ಯಾಲ ಬಿತ್ತು ಅಂತಂದ್ರ ಮಹಾದೇವಿಯ ಮ್ಯಾಲ ರಾಜನ ಕಣ್ಣು ಬಿತ್ತು. ಯಾವಾಗ ಮಹಾದೇವಿಯ ಮೇಲೆ ರಾಜನ ಕಣ್ಣು ಬಿತ್ತು, ಕೌಶಿಕ ಮಹಾರಾಜ ಅಂತನ, ಅಬ್ಬ ಇವಳೆಂಥ ಸುಂದರಿ, ಒಂದಲ್ಲ ಎರಡಲ್ಲ ಅನೇಕ ರಾಜ್ಯಗಳನ್ನ ಅನೇಕ ದೇಶಗಳನ್ನು ಸುತ್ತಿದ್ದೀನಿ, ಆದ್ರೆ ಇಂಥ ಚೆಲುವಿನ ನಾನು ನೋಡಿಲ್ಲ, ಯಾರು ಇರಬಹುದು ಈ ಚೆಲುವಿ ಅಂತ ತಿಳ್ಕೊಂಡು ಮನಸ್ಸಿನೊಳಗ ಮಹಾದೇವಿಯ ರೂಪವನ್ನೇ ತುಂಬಿಕೊಂಡು ಬಿಟ್ಟಿದ್ದ ರಾಜನಾಗಿರ್ತಕ್ಕಂಥ ಕೌಶಿಕ. ಅನೇಕ ಜನ ಸತ್ಕಾರ ಮಾಡಕತ್ತಾರ, ಹೂವು ಹಣ್ಣು ಹಂಪಲು ಕೊಡಕತ್ತಾರ. ಯಾವ ತರ ಕಡೆಗೂ ಕೂಡ ಆತನ ಲಕ್ಷ್ಯ ಇಲ್ಲ. ಯಾಕೆ? ಮಹಾದೇವಿಯ ರೂಪ ನಟ್ಟಿ ಬಿಟ್ಟದ ರಾಜನ ಎದೆಯೊಳಗ. ಅಂತೂ ಇಂತು ಉತ್ಸವ ಮನೆಗೆ ಬಂತು. ಯಾವಾಗ ಅರಮನೆಗೆ ಉತ್ಸವ ಬಂತು, ತನ್ನ ಅಂತಃಪುರಕ್ಕೆ ಬಂದವನ ಪ್ರಧಾನಮಂತ್ರಿಯನ್ನ ಹೇಳಿ ಕಳಿಸಿದ. ಓಡೋಡಿ ಬಂದ ಪ್ರಧಾನಮಂತ್ರಿಗೆ ಅಂತನ ರಾಜ ಕೌಶಿಕ, ಅಯ್ಯ ವಸಂತಕ, ನೀನು ಪ್ರಧಾನಿ, ನನ್ನ ಕೈ ಕೆಳಗಿನ ಒಬ್ಬ ಅಧಿಕಾರಿ. ನಿನ್ನನ್ನು ನಾ ಯಾವ ರೀತಿಯಾಗಿ ಕಂಡಿನಿ ಗೊತ್ತದೇನೋ? ನನ್ನ ಆಪ್ತ ಸ್ನೇಹಿತ, ಆಪ್ತ ಮಿತ್ರನಂತೆ ಕಂಡಿದ್ದೀನಿ. ಏ ಗೆಳೆಯ, ನಂದೊಂದು ಕೆಲಸ ಮಾಡ್ತೀಯನೋ, ನನ್ನ ಒಂದು ಕಾರ್ಯ ನಡೆಸಿಕೊಡ್ತೀಯನೋ ಅಂತ ರಾಜ ಕೇಳಿದಾಗ, ಮಹಾರಾಜರೇ, ನನ್ನ ಪ್ರಾಣ ಪಣಕ್ಕಿಟ್ಟಾದ್ರೂ ಕೂಡ ನಿಮ್ಮ ಸೇವೆಯನ್ನ ಮಾಡ್ತೀನಿ, ಏನೋ ಅಪ್ಪಣೆ ಮಾಡ್ರಿ. ಏನಿಲ್ಲ ವಸಂತಕ, ಇವತ್ತು
ರಾಜ ಬೀದಿಯಲ್ಲಿ ನಮ್ಮ ಉತ್ಸವವನ್ನು ಬರತಕ್ಕಂತ ಸಮಯದೊಳಗ ನಿರ್ಮಲ ಶೆಟ್ಟಿಯ ಮನೆಯ ಮುಂದೆ ನಮ್ಮ ಉತ್ಸವ ಇದ್ದಾಗ ಆ ನಿರ್ಮಲ ಶೆಟ್ಟಿಯ ಮನೆಯ ಮೇಲೆ 4 ಯುವತಿಯರ ಮಧ್ಯದಲ್ಲಿ ಶುಭ್ರ ಬಟ್ಟೆಗಳನ್ನು ಕೊಟ್ಟಿರ್ತಕ್ಕಂತ ಒಬ್ಬ ಚೆಲುವೆ ನಿಂತಿದ್ರು. ಆ ರೂಪಸಿ ಯಾರು ಅನ್ನೋದು ನಿನಗೆ ಗೊತ್ತದೆ ಏನೋ ಗೆಳೆಯ. ಆವಾಗ ಪ್ರಧಾನಮಂತ್ರಿಯಿಂದ ಮಹಾರಾಜರೇ ಗೊತ್ತು, ಅವಳು ಬೇರೆ ಯಾರು ಅಲ್ಲ, ನಮ್ಮೂರಿನ ಪ್ರಸಿದ್ಧ ವ್ಯಾಪಾರಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿಯ ಮಗಳು, ಅವಳ ಹೆಸರು ಮಹಾದೇವಿ. ಓಹೋ, ಹೆಸರು ಮಹಾದೇವಿ, ಹೆಸರಿಗೆ ತಕ್ಕ ರೂಪ ಲಾವಣ್ಯ. ಏನವಳ ರೂಪ, ಏನವಳ ಲಾವಣ್ಯ. ಏ ಗೆಳೆಯ ವಸಂತಕ, ನಾನು ಈ ಜನ್ಮದಲ್ಲಿ ಮದುವೆ ಆಗೋದು ಯಾರಿಗಾದ್ರೂ ಕೂಡ ಇದ್ದಿದ್ದೇ ಆದ್ರೆ ಆ ಮಹಾದೇವಿಯ ಜೊತೆಗೆ ನನ್ನ ಮದುವೆ ನಡಿಬೇಕು. ತಡ ಮಾಡಬೇಡ, ಈಗಿಂದೀಗಲೇ ತಾಂಬೂಲವನ್ನು ತೆಗೆದುಕೊಂಡು ಹಣ್ಣು ಹಂಪರಾದಿಗಳನ್ನು ತೆಗೆದುಕೊಂಡು ನೀನು ಮಧ್ಯಸ್ಥಿಕನಾಗಿ ಈ ಸಂಬಂಧವನ್ನು ಜೋಡಿಸಿಯೇ ಬಾ ಅಂತ ತಿಳ್ಕೊಂಡು ರಾಜ ಅಪ್ಪಣೆ ಮಾಡ್ದ. ಬಹಳ ಖುಷಿಯಾತು ಪ್ರಧಾನಮಂತ್ರಿಗೆ. ಮದುವೆ ಅಂದ್ರೆ 3 ಮಾರ ಉದ್ದ ಜೀವಿತಕ್ಕಂತ ನಮ್ಮ ರಾಜ ಇವತ್ತು ತಾನೇ ಒಂದು ಕನ್ಯಾ ನೋಡಿ ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಮಾಡ್ಯಾನಂದ ಬಳಕ ಇದು ತಡ ಮಾಡಬಾರದು ಅಂತ ತಿಳ್ಕೊಂಡು ಆಗಿಂದಾಗ್ಲೇ ರಾಜ ಸೇವಕಿಯರನ್ನ ಕರೆದು ಅವರ ಕೈಯಲ್ಲಿ ಬಂಗಾರ ಬೆಳ್ಳಿಯ ತಟ್ಟೆಗಳನ್ನು ಇಟ್ಟು ಅವುಗಳಲ್ಲಿ ಅರಿಶಿಣ, ಕುಂಕುಮ, ಅಕ್ಷತೆ, ಹಣ್ಣ ಹಂಪಲ, ರೇಷ್ಮೆಯ ವಸ್ತ್ರಗಳನ್ನು ಇಟ್ಟು ನೇರವಾಗಿ ನಿರ್ಮಲ ಶೆಟ್ಟಿಯ ಮನೆಗೆ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ವಸಂತಕರು. ನಿರ್ಮಲ ಶೆಟ್ಟಿ ಎದೆ ಝಲ್ಲಂದು ಬಿಡುತ್ತು. ಯಾವುದೇ ಮುನ್ಸೂಚನೆ ಇಲ್ಲದೆ ನೇರವಾಗಿ ಪ್ರಧಾನಮಂತ್ರಿಗಳು ನನ್ನಂತಹ ಸಣ್ಣ ವ್ಯಾಪಾರಿಯ ಮನೆಗೆ ಬಂದಾರಲ್ಲ, ಏನಿರಬಹುದು ಅಂತ ತಿಳ್ಕೊಂಡು ಚಿಂತೆಯಲ್ಲಿ ಇರ್ತಕ್ಕಂತಹ ಸಮಯದೊಳಗ ಆ ಪ್ರಧಾನಮಂತ್ರಿಯ ನಗುಮುಖವನ್ನು ನೋಡಿ ಅಷ್ಟೇ ನಗನಗತಾ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾರ ಯಾರು, ನಿರ್ಮಲ ಶೆಟ್ಟಿ. ಒಳಗೆ ಬಂದಿದ್ದೇ ತಡ ಪ್ರಧಾನಮಂತ್ರಿ ನಿರ್ಮಲ ಶೆಟ್ಟಿಗಂತಾರ, ಏ ನಿರ್ಮಲ ಶೆಟ್ಟಿ, ಯಾವ ಜನ್ಮದೊಳಗೆ ಏನು ಪುಣ್ಯ ಮಾಡಿದೆ ಯಾರಿಗೆ ಗೊತ್ತದ? ಇವತ್ತು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದಿ ಯಾರಿಗೆ ಗೊತ್ತದ? ನಿನ್ನ ಪುಣ್ಯ ಅನ್ನೋದು ಕೂಡಿ ಬಂದದ. ತಗೋ ಈ ಅರಿಶಿಣ, ಕುಂಕುಮ, ಈ ತಾಂಬೂಲವನ್ನ ತೆಗೆದುಕೊಂಡು ನಮ್ಮ ಮಹಾರಾಜನಿಗೆ ನಿನ್ನ ಮಗಳನ್ನ ಧಾರೆ ಎರೆದು ಕೊಡ್ತೀನಿ, ನಮ್ಮ ಮಹಾರಾಜರ ಜೊತೆಗೆ ನಿನ್ನ ಮಗಳ ಮದುವೆ ಮಾಡಿಕೊಡ್ತೀನಿ ಅಂತ ತಿಳ್ಕೊಂಡು ಈ ತಾಂಬೂಲವನ್ನ ಬದಲಾಯಿಸುವಂತ ತಿಳ್ಕೊಂಡು ಆ ತಟ್ಟೆಯನ್ನ ಮುಂದೆ ಮಾಡಿದಾಗ 1000 ಬಾಣು ಒಮ್ಮೆಲೆ ಎದೆಗೆ ತಾಕಿದಷ್ಟು ನೋವು ಯಾರಿಗೆ? ನಿರ್ಮಲ ಶೆಟ್ಟಿಗೆ. ಪ್ರಧಾನಮಂತ್ರಿಗಳಿಗೆ ಇದು ಸಾಧ್ಯವಿಲ್ಲ ಈ ಸಂಬಂಧ. ಯಾಕೆ ನಿರ್ಮಲ ಶೆಟ್ಟಿ? ನಾವು ಶಿವಭಕ್ತರು, ನಿಮ್ಮ ರಾಜನು ಅನ್ಯ ಧರ್ಮದವ. ಶಿವಭಕ್ತರ ಜೊತೆಗೆ ಸಂಬಂಧವನ್ನ ಬೆಳೆಸಬೇಕೆ ಹೊರತು ಭವಿಗಳ ಜೊತೆಗೆ ಸಂಬಂಧವನ್ನ ಬೆಳೆಸಲಾಗದು. ಹೀಗಾಗಿ ನನ್ನ ಮಗಳನ್ನ ನಿಮ್ಮ ರಾಜನಿಗೆ ಕೊಟ್ಟು ನಾನು ಮದುವೆ ಮಾಡುವುದಿಲ್ಲ ಅಂದ ನಿರ್ಮಲ ಶೆಟ್ಟಿ. ಆವಾಗ ಪ್ರಧಾನಮಂತ್ರಿ ಅಂತಾನೆ, ನೋಡು ಎಚ್ಚರ, ಸಂಬಂಧ ಕಳಿಸುವರು ಸ್ವತಃ ಮಹಾರಾಜರು. ಮಹಾರಾಜರ ಮಾತು ಮೀರಿದರೆ ನಿಮಗೆ ಘೋರವಾಗಿರ್ತಕ್ಕಂಥ ಶಿಕ್ಷೆ ಆದೀತು, ಎಚ್ಚರ. ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಮಗಳನ್ನು ಕೊಡುವುದಿಲ್ಲ ಅಂದ ನಿರ್ಮಲ ಶೆಟ್ಟಿ. ಅರಮನೆಗೆ ಬಂದ ಪ್ರಧಾನಮಂತ್ರಿ ರಾಜನಿಗೆ ಹೇಳ್ದ. ರಾಜನಿಗೆ ಸಿಟ್ಟು ಬಂತು. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ಪ್ರಜೆಗಳಿಗೆ ರಾಜನೇ ದೇವರು. ರಾಜ ಹೇಳಿದ್ದೆ ವೇದವಾಕ್ಯ. ಮಹಾದೇವಿಯನ್ನು ಕೊಟ್ಟು ಮದುವೆ ಮಾಡದೇ ಇದ್ರೆ ಅವರಿಗೆ ಘೋರವಾಗಿರ್ತಕ್ಕಂಥ ಶಿಕ್ಷೆ ಕಾದಿದೆ ಎಂಬತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ ಅಂದ. ಬಂದ ಪ್ರಧಾನಮಂತ್ರಿ ನಿರ್ಮಲ ಶೆಟ್ಟಿಗೆ ಹೇಳ್ದ. ಇದನ್ನ ಒಳಗಡೆ ಇರತಕ್ಕಂಥ ಮಹಾದೇವಿ ಕೇಳಿಸ್ಕೊಂಡಳು. ಹೊರಗೆ ಬಂದು ಅಂತಾಳ, ಪ್ರಧಾನಮಂತ್ರಿಗಳೇ, ನಮ್ಮ ತಂದೆ ಮಹಾರಾಜರಿಗೆ ಕೊಟ್ಟು ನನ್ನ ಮದುವೆ ಮಾಡದೇ ಇದ್ರೆ ಏನಾಯ್ತು, ನಾ ಮಾಡ್ಕೊಳ್ಳಕ್ಕೆ ತಯಾರದೀನಿ. ಯಾಕೆ? ನನ್ನಿಂದ ನನ್ನ ಹಡೆದ ತಂದೆ ತಾಯಿಗೆ ಯಾವುದೇ ರೀತಿಯ ತೊಂದರೆ ಬರಬಾರದು. ಅದಕ್ಕೆ ನಾನು ಮಹಾರಾಜರ ಜೊತೆಗೆ ಮದುವೆ ಮಾಡ್ಕೊಳ್ತೀನಿ. ಆದ್ರೆ ನನ್ನ 3 ಷರತ್ತುಗಳದವ. ಆ ಷರತ್ತುಗಳಿಗೆ ರಾಜ ಒಪ್ಕೊಳ್ಬೇಕು. ಯಾವಾಗ ಮಹಾದೇವಿ ಮದುವೆ ಮಾಡ್ಕೊಳ್ಳಕ್ಕೆ ನಾ ತಯಾರದೀನಿ ಅಂತ ತಿಳ್ಕೊಂಡು ಅಂದಳು. ಹಿರಿ ಹಿಗ್ದ ಪ್ರಧಾನಮಂತ್ರಿ. ಯಾಕೆ? ಒಂದು ಮಾತೈತಲ್ಲ, ಮಿಯಾ ಬೀಬಿ ರಾಜಿ ಹೋತು ಕ್ಯಾ ಕರೇಗ ಖಾಜಿ ಅಂತ.
ಹುಡುಗ ಹುಡುಗಿ ಇಬ್ರು ತಯಾರಾದ ಪೂಜಾರಿದ ಏನ್ ಕೆಲಸ? ಮಂತ್ರ ಹೇಳಿ ಅಕ್ಷತೆ ಹಾಕ್ಸೋದು ಅಷ್ಟ ಕೆಲಸ. ರಾಜನು ತಯಾರದಾನ, ಮಹಾದೇವಿನೂ ಕೂಡ ತಯಾರದಾಳ. ಆಯ್ತು ಅಂತ ತಿಳ್ಕೊಂಡು ಖುಷಿ ಖುಷಿಯಿಂದ ಬಂದ, ರಾಜನಿಗೆ ಹೇಳ್ದ. ರಾಜನಿಗೆ ಬಹಳ ಆನಂದ ಆತು. ಆದ್ರೆ ಮಹಾರಾಜ ಅವರ 3 ವಚನ ನಡೆಸಿಕೊಡ್ಬೇಕಂತ ನೀನು. ಆವಾಗ ಪ್ರಧಾನಿಗೆ ಅಂತನ ರಾಜ, ಪ್ರಧಾನಿ, ಮಹಾದೇವಿ ನನ್ನ ಜೊತೆಗೆ ಮದುವೆ ಆಗೋದು ಖರೆ ಇತ್ತು ಅಂತಂದ್ರ 3 ಅಲ್ಲ 100 ಮಾತುಗಳನ್ನಾದ್ರೂ ಕೂಡ ನಾನು ನಡೆಸಿಕೊಡ್ತೀನಿ, ವಚನಗಳನ್ನ ನಡೆಸಿಕೊಡ್ತೇನೆ. ಬಂಗಾರದ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಮಹಾದೇವಿಯನ್ನ ಕರಿಯಾಕ ಬಂದ ಸ್ವತಃ ರಾಜ. ನೋಡ್ರಿ, ರೂಪ ಅನ್ನೋದು ಎಷ್ಟು ಮರಣ ಮಾಡಿಬಿಡುತ್ತದ. ಒಬ್ಬ ರಾಜ ಮಹಾದೇವಿಯನ್ನ ಕರೆಯಲಿಕ್ಕೆ ಬಂಗಾರದ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಸ್ವತಃ ತಾನೇ ಕರಿಯಾಕ ಬಂದ. ನಡಿ ಮಹಾದೇವಿ, ಅರಮನೆಗೆ ನಡೀಲಿ. ಇಂಥ ಸಣ್ಣ ಮನೆಯೊಳಗ ಇರ್ತಕ್ಕಂಥದ್ದಲ್ಲ. ಯಾಕ? ಮುಂದವನು ಮಹಾರಾಣಿ ಆಗ್ತಕ್ಕಂಥವಳು. ಮಹಾರಾಜರ ಬರ್ತೀನಿ ಇಲ್ಲ ಅಂತಲ್ಲ, ನನ್ನ 3 ಮಾತುಗಳನ್ನ ನೀವು ನಡೆಸಿಕೊಡ್ತೀನಿ ಅಂತ ವಚನ ಕೊಡಬೇಕು. ಓಹೋ, ನಾನು ವಚನ ಕೊಡ್ತೀನಿ. ಯಾವ ನಿನ್ನ ಆ 3 ಮಾತುಗಳು? ಮಹಾರಾಜರೇ, ಒಂದನೇ ನನ್ನ ವಚನ, ನಾವು ಶಿವಭಕ್ತರು, ಲಿಂಗವಂತರು. ನಿಮ್ಮ ಜೊತೆಗೆ ನಾನು ಮದುವೆ ಆಗ್ಬೇಕಾಗಿತ್ತು ಅಂತಂದ್ರೆ ನೀವು ಲಿಂಗವಂತ ಧರ್ಮವನ್ನ ಸ್ವೀಕಾರ ಮಾಡಬೇಕು. ಇದು ನನ್ನ ಒಂದನೆಯ ವಚನ. ಆಗ್ಲಿ ಅಂದ. ಯಾಕ? ಮಹಾದೇವಿಯ ರೂಪ ಮನಸ್ಸಿನೊಳಗೆ ನಾಟಿ ಬಿಟ್ಟಿತ್ತು. ಮಹಾದೇವಿಯಿಂದ 2ನೇ ವಚನ ಯಾವುದು? ಮಹಾರಾಜರೇ, ನಾನು ಮಾಡ್ತಕ್ಕಂಥ ಗುರು ಲಿಂಗ ಜಂಗಮ ಸೇವೆಗೆ ಎಂದೂ ನೀ ಆತಂಕ ತರಬಾರದು, ಎಂದೂ ತೊಂದರೆ ಮಾಡಬಾರದು. ಇದು ನನ್ನ 2ನೇ ವಚನ. ಆಗ್ಲಿ ಎಂದ ಮಹಾರಾಜ. ಮಹಾರಾಜ, ನನ್ನ 3ನೇ ವಚನ ಬಹಳ ಲಕ್ಷ್ಯ ಕೊಟ್ಟು ಕೇಳು. ಏನು ಮಹಾದೇವಿ? ಏನಿಲ್ಲ, ಎಲ್ಲಿಯವರೆಗೆ ನನ್ನ ಒಪ್ಪಿಗೆ ಇರುವುದಿಲ್ಲ. ನೋಡ್ರಿ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಮಹಾದೇವಿಯ ಧೈರ್ಯ ಎಂಥದ್ದು. ಈ 3 ವಚನಗಳು ಅಂತಂದ್ರೆ ಮಹಾರಾಜನಿಗೆ ಇವು ಸವಾಲು. ಮಹಾರಾಜ, ನನ್ನ 3ನೇ ವಚನ, ಎಲ್ಲಿಯವರೆಗೆ ನನ್ನ ಒಪ್ಪಿಗೆ ಇರುವುದಿಲ್ಲ ಅಲ್ಲಿ ತನಕ ನೀ ನನ್ನ ಮೈ ಮುಟ್ಟಬಾರದು. ಇದು 3ನೇ ವಚನ. ಓಹೋ ಅಂದ, ನೀನು ಒಪ್ಪಿಗೆ ಕೊಡೋ ತನಕ ನಾನು ನಿನಗೆ ಮುಟ್ಟುವುದಿಲ್ಲ. ಆಯ್ತು ಅಂತ ತಿಳ್ಕೊಂಡು ಒಪ್ಕೊಂಡ. ಬಂಗಾರದ ಪಲ್ಲಕ್ಕಿಯೊಳಗ ಮಹಾದೇವಿಯನ್ನ ಕರ್ಕೊಂಡು ಅರಮನೆಗೆ ಬಂದ. ದಿವಸ ಆತು, 2 ದಿವಸ ಆತು, 3 ದಿವಸ ಆತು. 4ನೇ ದಿವಸ ರಾತ್ರಿ ಕಣ್ಣಿಗೆ ನಿದ್ದಿನ ಬರಬಂತು. ತೆರೆಯೊಳಗೆ ಬರೇ ಒಂದೇ ಒಂದು ವಿಚಾರ, ಮಹಾದೇವಿ ನನ್ನವಳಾಗಬೇಕು. ದಿವಸ ಅಲ್ಲ, 2 ದಿವಸ ಅಲ್ಲ, 4 ದಿವಸ ಆಯ್ತು ಮಹಾದೇವಿ ನನ್ನ ಅರಮನೆಗೆ ಬಂದು. ಪರಿಪಕ್ವವಾಗಿರ್ತಕ್ಕಂಥ ಹಣ್ಣು ಕಣ್ಣು ಎದುರುಗಡೆ ಇದ್ರ ಬರೇ ನಾನು ನೋಡ್ಕೊಂತ ಕುಂತೀನಿ. ನಾನೆಂಥ ಮೂರ್ಖ, ಅದನ್ನ ತಿಂದು ಯಾಕೆ ಸುಖವನ್ನು ಅನುಭವಿಸಬಾರದು ಅಂತ ಕೆಟ್ಟ ಬುದ್ಧಿ ರಾಜನ ಹತ್ರ ಬಂದು ಬಿಡ್ತು. ಹೆಂಗಾರ ಮಾಡ್ಲಿ, ಇವತ್ತು ಮಹಾದೇವಿಯ ಅಂಗ ಸುಖವನ್ನ ಅನುಭವಿಸೇ ತೀರಬೇಕು ಅಂತ ತಿಳ್ಕೊಂಡು ರಾತ್ರಿ ಇಡೀ ತಲೆ ಕೆಡಿಸ್ಕೊಂಡ ಕಾಮಕ್ಕ ವಶನಾಗಿ ಬಿಟ್ಟ ರಾಜ ಕೌಶಿಕ. ಇಡೀ ರಾತ್ರಿ ನಿದ್ರೆ ಬರ್ತಾ ಇಲ್ಲ, ಹೋಗೇ ಬಿಡಬೇಕು ಅಂತ ತಿಳ್ಕೊಂಡು ತನ್ನ ಅಂತಃಪುರದಲ್ಲಿ ಮಲಗಿಕೊಂಡಿರ್ತಕ್ಕಂಥ ಮಹಾರಾಜ ಮಹಾದೇವಿ ಇರ್ತಕ್ಕಂಥ ಆ ಒಂದು ಕೋಣೆಗೆ ಬರ್ತಾ ಇದ್ದಾನೆ. ಅಷ್ಟೊತ್ತಿಗಾಗಲೇ ಮಹಾದೇವಿ ನಸುಕಿನ ಜಾವ ಆನಂದದಿಂದ ಸ್ನಾನವನ್ನ ಮಾಡಿ ಶಿವಪೂಜಾ ಮಂದಿರದೊಳಗ ಲಿಂಗ ಪೂಜೆಗೆ ಕುಳಿತುಕೊಂಡಿದ್ದಾಳೆ ಮಹಾದೇವಿ. ಎಡಕ್ಕೊಂದು ದೀಪ ಉರಿಯಕತ್ತದ, ಬಲಕ್ಕೊಂದು ದೀಪ ಉರಿಯಕತ್ತದ. ಆ ದೀಪದ ಬೆಳಕಿನೊಳಗ ಮಹಾದೇವಿಯನ್ನು ನೋಡಕತ್ತದ ರಾಜ. ಬೆಳ್ಳ ಸೀರೆ ಕುಪ್ಪಸವನ್ನ ತೊಟ್ಟು ತನ್ನ ಅಪಾರವಾಗಿರ್ತಕ್ಕಂಥ ಕೇಶಗಳನ್ನ ಮೈ ತುಂಬ ಹರವಿಕೊಂಡು ಹಣೆಯ ಮೇಲೆ ವಿಭೂತಿ ಅದ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಅದ, ಅಂಗೈ ಒಳಗ ಲಿಂಗ ಅದ. ಆ ಲಿಂಗದಲ್ಲಿಯೇ ಏಕ ದೃಷ್ಟಿಯನ್ನು ಇಟ್ಟು ಮಹಾದೇವಿ ಲಿಂಗ ಪೂಜೆಯೊಳಗ ತಲ್ಲೀನಾಗಿ ಬಿಟ್ಟಾಳ. ಇದನ್ನ ನೋಡಿದ ರಾಜ ಕೌಶಿಕ, ಓಹೋ ಎಷ್ಟು ರೂಪದಳಲ್ಲ, ಎಷ್ಟು ಚೆಲುವಿಯದಳಲ್ಲ, ಬಿಡಬಾರದು ಇವಳನ್ನಂತ ತಿಳ್ಕೊಂಡು ಒಂದೊಂದು ಹೆಜ್ಜೆಯನ್ನ ಇಡ್ತಾ ಹತ್ತಿರ ಬಂದು ಏನು ಮಹಾದೇವಿ ತಲೆ ಮೇಲೆ ಸೆರಗನ್ನ ಹೊಚ್ಕೊಂಡಿದ್ದಳಲ್ಲ, ಆ ಸೀರೆಯನ್ನ ಹೆಂಗ ಹಿಡಿದು ಎಳೆಯಕತ್ತನ ರಾಜ ಕೌಶಿಕ.
ಕೌಶಿಕ ರಾಜ ಬಂದಿದ್ದು ಮಹಾದೇವಿಗೆ ಅರಿವೇ ಇಲ್ಲ. ಯಾಕ? ಲಿಂಗ ಪೂಜೆಯೊಳಗ ಸಂಪೂರ್ಣ ಮೈ ಮರೆತು ಬಿಟ್ಟಾಳ. ಮನಸ್ಸು ಲಿಂಗದೊಳಗ ಅದು ತಲ್ಲೀನ ಆಗಿಬಿಟ್ಟಾಳ. ಯಾವಾಗ ತಾನು ಹುಟ್ಟಿಕೊಂಡಿರ್ತಕ್ಕಂಥ ಬಟ್ಟೆ ಯಾರೋ ಹಿಂಗ ಜಗ್ಗಕತ್ತಾರ ಅನ್ನೋದು ತಿಳ್ಕೊಂಡು ಯಾವಾಗ ಅರಿವಿಗೆ ಬಂತೋ ಆವಾಗ ಅಂಗೈಯಲ್ಲಿರ್ತಕ್ಕಂಥ ಲಿಂಗವನ್ನ ಹಿಂಗ ಗಟ್ಟಿಯಾಗಿ ಹಿಡಿದು ಹಿಂಗ ನೋಡ್ತಾಳ. ಹಸಿದ ಹೆಪ್ಪುರಿ ಬಿದ್ದಂಗ ಮೈ ಮೇಲೆ ಬೀಳಕತ್ತಾನ ರಾಜ ಕೌಶಿಕ. ಅದನ್ನ ನೋಡಿದವಳೆ ಮಹಾದೇವಿ ಏನು ಸೀರೆಯನ್ನ ಹಿಡಿದು ಹಿಂಗ ಸೆಳೆಯ ಕಟ್ಟಿದ್ದ ಎದ್ದು ನಿಂತವಳ ಸೆಳಿತಾ ಇರ್ತಕ್ಕಂಥ ಸೀರೆಯನ್ನ ಹಿಂಗ ಕೊಸವಿಕೊಂಡು ಅಂತಾಳ, ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ನನಗೆ ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ. ಬಿಡು ಶರಣ ಮರಳೆ. ಹೇ ರಾಜ, ಎಂಥ ಮೂರ್ಖದಿಯೋ ನೀನು. ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ. ಬೆಳಗ್ಗೆ ಎದ್ದು ಕೂಡಲೇ ಎಮ್ಮೆ ಒಂದು ಚಿಂತೆ ಮಾಡ್ತದಂತ. ನನಗೆ ಕಾಯ್ತಾ ಇರ್ತಕ್ಕಂಥವನು ನನ್ನ ಮಾಲಕ, ಯಜಮಾನ. ನಾನು ಇವತ್ತು ಯಾವ ಪ್ರದೇಶದ ಕಡೆಗೆ ಮೇವು ತಿನ್ನಾಕ ಹೋಗಬೇಕು, ಯಾವ ಪ್ರದೇಶದೊಳಗೆ ನನಗೆ ಚೆನ್ನಾಗಿ ಹುಲ್ಲು ಸಿಗುತ್ತದ, ಚೆನ್ನಾಗಿ ಆ ಹುಲ್ಲನ್ನು ತಿಂದು ನನ್ನನ್ನು ಸಾಕಿ ಸಲುತ್ತಾ ಇರ್ತಕ್ಕಂಥ ಯಜಮಾನನಿಗೆ ಒಂದಿಟ್ಟು ಚೆನ್ನಾಗಿ ಹಾಲು ಕೊಡಬೇಕು ಅಂತ ತಿಳ್ಕೊಂಡು ಎಮ್ಮಿ ಹಿಂಗ ಚಿಂತೆ ಮಾಡ್ಕೊಂತ ಹೋಗ್ತಿರ್ತದಂತ. ಹಾದಿಯೊಳಗ ಪಾದರಕ್ಷೆ ಕಾಯಕ ಮಾಡ್ತಕ್ಕಂಥ ಸಮಗಾರನ ಮನೆ. ಆ ವ್ಯಕ್ತಿ ಎಮ್ಮೆಯನ್ನ ನೋಡ್ದ. ಅವ ಚಿಂತೆ ಮಾಡ್ತಾನಂತ, ಅವ ವಿಚಾರ ಮಾಡ್ತಾನಂತ, ಎಷ್ಟು ದಷ್ಟ ಪುಷ್ಟವಾಗಿ ಬೆಳೆದಂತೆಲ್ಲ ಇದು ಎಮ್ಮಿ. ಇದು ಸತ್ತು ಅಂತಂದ್ರೆ ಎಷ್ಟು ಜೋರು ಚಪ್ಪಲಿ ನಾನು ಹೊಲಿಬಹುದು ಇದ್ರೊಳಗ. ಎಮ್ಮಿಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಯಾವಾಗಲೂ ಕೂಡ ಧರ್ಮಾತ್ಮರಾದವರಿಗೆ ಏನು ಚಿಂತೆ ಇರ್ತದ? ನಮ್ಮ ಧರ್ಮದ ಕಾರ್ಯಗಳನ್ನ ನಾವು ಶ್ರದ್ಧೆಯಿಂದ ಮಾಡಬೇಕು. ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವರ್ಷಗಳಿಂದ ಹಿಂದೆ ಆ ಖಂಡೇರಾಯ ನಮ್ಮ ಭಕ್ತಿಗೆ ಒಲಿದು ಇಬ್ಬರಿಗೆ ಬಂದಾನ. ಬೇಡವರಿಗೆ ಬೇಡಿದ್ದನ್ನು ಕೊಡ್ತಾನ, ನಮ್ಮೆಲ್ಲರನ್ನ ಸಂರಕ್ಷಣೆ ಮಾಡ್ತಾನ. ಅವನದೊಂದು ಗುಡಿ ಕಟ್ಟಬೇಕು, ಅವನದೊಂದು ಮಹಾದ್ವಾರ ಕಟ್ಟಬೇಕು, ಅಲ್ಲಿ ಮಹಾದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು, ನಂದೀಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು, ಕಳಸಾರೋಹಣ ಮಾಡಬೇಕು ಅಂತ ಧರ್ಮದ ಚಿಂತೆ ನಿಮ್ಮಂತಹ ಸಂಭಕ್ತರಿಗೆ. ಧರ್ಮಿಗೊಂದು ಚಿಂತೆ. ಇವತ್ತು ಬಸವ ಪುರಾಣ ನಡೆದದ, ಸಾವಿರಾರು ಜನ ಬರ್ತಾರೆ. ಇವತ್ತು ಯಾವ ವಾರ್ಡ್ನಿಂದ ಏನು ಪ್ರಸಾದ ಮಾಡಿಸಬೇಕು, ಹೆಂಗ್ ಬಂದವರಿಗೆ ಹೊಟ್ಟೆ ತುಂಬ ಉಣ್ಣಿಸ್ಬೇಕು, ಅವ್ರ ಸೇವಾ ಹೆಂಗ್ ಮಾಡಬೇಕು, ಏನು 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 ಎಂಥ ಧರ್ಮವಂತರು ನೀವು, ಎಂಥ ಧರ್ಮಾತ್ಮರು ನೀವು. ನೋಡಿ, ಇವತ್ತ ಈ ಸಮಯ ತಂದು ಕೊಟ್ಟಾರ ನಮ್ಮ ಕಕ್ಕಯ್ಯ ಸಮಾಜದ ನಮ್ಮ ಹಿರಿಯರು. ಅದು ನೋಡಿದ್ರೆ ಎಷ್ಟು ಖುಷಿ ಅನ್ನಿಸ್ತದ ಆ ಸಮಯ ನೋಡಿದ್ರೆ. ದಾಸೋಹಕ್ಕ ಇದಲ್ಲದೆ ಮತ್ತೆ ದಾಸೋಹಕ್ಕೆ ಸೇವೆ ಮಾಡ್ಯಾರ. ಬೋವಿ ಸಮಾಜದ ಪಾಪ ನೋಡಿ, ಸಣ್ಣ ಸಣ್ಣ ಸಮಾಜಗಳಾದರೂ ಕೂಡ ಒಂದು ಧರ್ಮದ ಕಾರ್ಯ ನಡೆದದ. ನಾ ಮಾಡಬೇಕು, ನೀ ಮಾಡಬೇಕು ಅಂತ ತಿಳ್ಕೊಂಡು ಯಾವುದೇ ಜಾತಿ, ಧರ್ಮ, ಮತ, ಪಂಥ ಎಲ್ಲವನ್ನ ಮೀರಿ ದೇವ ಅನ್ನೋರು ಒಬ್ಬನ ಅದಾನಂತ ತಿಳ್ಕೊಂಡು ಎಲ್ಲರೂ ಏಕೋಭಾವದಿಂದ ಇಲ್ಲಿ ದುಡಿಯಾಕತ್ತಿರಲ್ಲ. ಇದು ಧರ್ಮವಂತರು, ಇದು ಧರ್ಮವಂತರು. ಧರ್ಮವಂತರಿಗೆ ಏನು ಚಿಂತೆ ಇರ್ತದೆ? ಧರ್ಮದ ಕಾರ್ಯಗಳನ್ನ ಮಾಡುವ ಚಿಂತೆ. ಇಲ್ಲಿ ಅಂತಳ ಮಹಾದೇವಿ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಇನ್ನು ಕರ್ಮಿಗಳು ಅಂತ ಇರ್ತಾರೆ. ಇವತ್ತು ಯಾರ ಮನೆ ಹಾಳು ಮಾಡೋನು, ಹೆಂಗ ಗಂಡ ಹೆಂಡತಿ ಜಗಳ ಹಚ್ಚೋನು, ಹೆಂಗ ಅತ್ತಿ ಸೊಸಿ ಜಗಳ ಹಚ್ಚೋನು, ಹೆಂಗ ಅವ್ರ ಮನೆ ಮುರಿಯೋನು, ಅವರಿಬ್ರು ಗೆಳೆಯರು ಬಹಳ ಚಂದ ಅದಾರ, ಹೆಂಗ ಹುಳಿ ಹಿಂಡೋನು, ಏನೋ ಸಮಾಜದೊಳಗೆ ಬಹಳ ಚಲೋ ಬೆಳೆಯಾಗತ್ತನ, ಹೆಂಗ ಅವ್ನು ಹಿಡಿದು ಜಗ್ಗೋನು, ಇವತ್ತು ಯಾರ ಟೊಪ್ಪಿಗೆ ತೆಗೆದು ಯಾರ ತಲೆ ಮೇಲೆ ಹಾಕೋನು. ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ನೋಡಿ, ಮಹಾದೇವಿಯ ವಯಸ್ಸು ಎಷ್ಟು ಆವಾಗ? ಕೇವಲ 14-15 ವಯಸ್ಸು ಮಾತ್ರ. 14-15 ವಯಸ್ಸು ಎಂಥ ಅದ್ಭುತವಾಗಿರತಕ್ಕಂಥ ಚಿಂತನೆ ಒಳಗೆ.
ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಎನಗೆ ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ. ಬೆಳಗಿನ ಜಾವ 4 ಗಂಟೆಗೆ ಆನಂದದಿಂದ ಶಿವಪೂಜೆಯನ್ನ ಮಾಡ್ತಾ ಆ ಲಿಂಗದಲ್ಲಿ ಅನಿಮಿಷ ದೃಷ್ಟಿಯನ್ನ ಇಟ್ಟು ಆ ಲಿಂಗದೊಳಗ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ನನ್ನ ಶ್ರೀಶೈಲ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋ ಚಿಂತೆ ನನಗಾದ್ರೆ ಕ್ಷಣಿಕ ಸುಖವನ್ನು ಕೊಡ್ತಕ್ಕಂಥ ಕಾಮದ ಚಿಂತೆ ಬಿಟ್ಟು ಇಲ್ಲಿಂದ ತೆರಳು ಅಂತ ತಿಳ್ಕೊಂಡು ರಾಜನನ್ನ ಹಿಂಗ ದೂಕಿ ಬಿಡ್ತಾಳ ಮಹಾದೇವಿ. ಆದ್ರೆ ಕಾಮ ತುರಾಣ ಭಯಂ ನ ಲಜ್ಜಾ. ಕಾಮ ಪರವಶನಾಗಿರ್ತಕ್ಕಂಥ ವ್ಯಕ್ತಿಗೆ ಯಾವ ಉಪದೇಶದ ಮಾತುಗಳು ಕೂಡ ನಾಟುವುದಿಲ್ಲ. ಎದುರುಗಡೆ ಇರ್ತಕ್ಕಂಥ ಹೆಣ್ಮಗಳು ಅವಳು ತಾಯಿಯೋ ತಂಗಿಯೋ ಪರಸ್ತ್ರೀಯೋ ಗುರುಸ್ತ್ರೀಯೋ ಏನು ವಿಚಾರ ಮಾಡುವುದಿಲ್ಲ ಅವ. ಯಾಕ? ಕಾಮ ಅನ್ನೋದು ನೆತ್ತಿಗೆ ಏರಿರ್ತದ. ನೋಡಿರ್ತಿರ್ಲಿಲ್ಲ ಇವತ್ತು ಟಿವಿ ಒಳಗ ಪೇಪರ್ದೊಳಗ 1 ವರ್ಷದ ಮಗುವಿನ ಮೇಲೆ 70 ವರ್ಷದ ವೃದ್ಧನಿಂದ ಅತ್ಯಾಚಾರ. ಎಷ್ಟು ಕೆಟ್ಟಾಗಿತ್ತು, ಹೇಳಾಕ ಅಸಹ್ಯ ಅನಿಸ್ತದ. ನಡೆದವೇನಿಲ್ಲಪ್ಪ ಸಮಾಜದೊಳಗಿಂತವೆಲ್ಲ. LKG UKG ಮಕ್ಕಳ ಮೇಲೆ ಅತ್ಯಾಚಾರ. ಯಾಕ? ಕಾಮ ಅನ್ನೋದು ಅಲ್ಲಿ ಭಯ ಇಲ್ಲ, ಲಜ್ಜೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಎಲ್ಲ ಹಾಳು ಮಾಡಿಬಿಡ್ತದ. ಅದು ತಲೆಯಾಗ ಬತ್ತು ಅಂತಂದ್ರು. ಯಾವಾಗ ಮಹಾದೇವಿ ಬುದ್ಧಿ ಮಾತು ಹೇಳಿದಳು ನಾಟ್ಲಿಲ್ಲ. ಮೈ ಮೇಲೆ ಏರಿ ಸೀರೆಯನ್ನು ಸೆಳಿಬೇಕು, ಅತ್ಯಾಚಾರ ಮಾಡಬೇಕು, ಬಲಾತ್ಕಾರ ಮಾಡಬೇಕು, ಇವರ ಅಂಗ ಸುಖವನ್ನು ಅನುಭವಿಸಬೇಕು ಅಂತ ತಿಳ್ಕೊಂಡು ಯಾವಾಗ ಒಂದೇ ಸೌನ ಮೈ ಮೇಲೆ ಏರಿ ಬರ್ತಾ ಇದ್ದಾನೆ ಕೌಶಿಕ ಮಹಾರಾಜ, ಆವಾಗ ಮಹಾದೇವಿ ವಿಚಾರ ಮಾಡ್ತಾಳ, ನನ್ನ ಯಾವ ಬುದ್ಧಿಯ ಮಾತು ಕೂಡ ಈತನ ಮೇಲೆ ಪರಿಣಾಮ ಬೀರುವುದಿಲ್ಲ. ಜೀವನದಲ್ಲಿ ಯಾವ ಸ್ತ್ರೀಯ ಮೇಲೆಯೂ ಕೂಡ ಈತನ ಒಂದು ಕೆಟ್ಟ ವಾಸನೆ, ಕೆಟ್ಟ ಕಣ್ಣು ಬೀಳಬಾರದು. ಇವನಿಗೆ ಸರಿಯಾದ ಒಂದು ಬುದ್ಧಿಯನ್ನೇ ಕಲಿಸಬೇಕು ಅಂತ ತಿಳ್ಕೊಂಡು ಎಂಥ ಒಂದು ದೃಢ ನಿರ್ಧಾರ ಮಾಡ್ತಾಳೆ ಮಹಾದೇವಿ ಅಂತಂದ್ರ, ತಾನು ಹುಟ್ಟಿರ್ತಕ್ಕಂಥ ಸೀರೆ ಕುಪ್ಪಸಗಳನ್ನ ಕಳಚಿ ಮೂಲೆಯೊಳಗೆ ಹಿಂಗೆ ಎಸಿತಾಳ. ಬರೀ ಬೆತ್ತಲೆಯಾಗಿ ನಿಲ್ಲುತ್ತಾಳ. ನಿಂತು ರಾಜನಿಗೆ ಹೇಳ್ತಾಳ, ಏ ರಾಜ ಕೌಶಿಕ, ನಾನು ಬಹಳ ರೂಪವತಿ, ಬಹಳ ಚಲುವಿ, ನನ್ನಂತ ಸುಂದರಿನೇ ಈ ಪ್ರಪಂಚದೊಳಗ ಯಾರು ಇಲ್ಲ ಅಂತ ತಿಳ್ಕೊಂಡು ಈ ಶರೀರದ ಮ್ಯಾಲ ಮೋಹ ಮಾಡಿಯಲ್ಲೋ. ನೋಡು ಈ ಶರೀರದೊಳಗೆ ಏನೈತೆ ನೋಡು ರಾಜ, ಅಮೇಘದ ಅಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಅಡಿಕೆ, ಸುಡಲಿ ದೇಹವ ಒಡಲ ಬಿಡುವುದು ಕೆಡದಿರು ಮರುಳೆ, ಚನ್ನ ಮಲ್ಲಿಕಾರ್ಜುನನ ಅರಿಮರುಳೆ. ಇದು ಬಹಳ ಚಂದದ, ನೋಡಾಕ ಬಹಳ ಸುಂದರದ ಅಂತ ತಿಳ್ಕೊಂಡು ಈ ಶರೀರದ ಮೇಲೆ ಮೋಹ ಮಾಡಿಯಲ್ಲ. ನೋಡು ಈ ಶರೀರದೊಳಗ ಏನದ ಗೊತ್ತದ ಏನೋ, ಎಲುಬಿನ ಹಂದರಾದ ಒಳಗ ಮಲಮೂತ್ರದ ಕುಡಿಕೆ ಅದ, ಕೀವು ರಕ್ತದಿಂದ ತುಂಬ್ಯಾದ, ಬರೀ ಹೇಸಿಯಿಂದ ತುಂಬಿರ್ತಕ್ಕಂಥ ಈ ಶರೀರದ ಮೇಲೆ ಆಶೆ ಮಾಡಿಯಲ್ಲ. ಇಂಥ ನಶ್ವರವಾಗಿರ್ತಕ್ಕಂಥ ಶರೀರದ ಮೇಲೆ ಆಶೆ ಮಾಡೋದಕ್ಕಿಂತಲೂ ಶಾಶ್ವತವಾಗಿರ್ತಕ್ಕಂಥ ಪರಮಾತ್ಮನ ಸಾಕ್ಷಾತ್ಕಾರದ ಕಡೆಗೆ ಆಶೆ ಮಾಡಿದ್ದೇ ಆದ್ರೆ ಅವನು ಸಾಕ್ಷಾತ್ಕಾರ ಆಗುತ್ತಲ್ಲ ಹುತ್ತ ನಿನಗ. ಪರಮಾತ್ಮ ನಿನಗ ಪ್ರತ್ಯಕ್ಷ ಆಗ್ತಿದ್ನಲ್ಲ. ಶರೀರದ ಮೇಲೆ ಮೋಹ ಮಾಡುವುದಕ್ಕಿಂತಲೂ ಪರಮೇಶ್ವರನ ಮೇಲೆ ಮೋಹ ಮಾಡಿದ್ರೆ ಅವನು ಸಾಕ್ಷಾತ್ಕಾರ ಆಗ್ತಿತ್ತಲ್ಲ. ಯಾವಾಗ ಮಹಾದೇವಿ ಹಿಂಗ ಅಂದ್ಳು, ತೆಲುಗಿ ಏರಿರ್ತಕ್ಕಂಥ ಕಾಮ ಝರ್ ಅಂತ ಇಳಿದು ಬಿಡುತ್ತ ನೋಡ್ರಿ. ತಾಯಿಯ ಎದುರುಗಡೆ ತಪ್ಪು ಮಾಡಿರ್ತಕ್ಕಂಥ ಹುಡುಗನ ರೀತಿ ನಿಂತುಕೊಂಡು, ತಲೆ ತಗ್ಗಿಸಿ ನಿಂತುಕೊಂಡು, ಯವ್ವಾ ತಾಯಿ ಮಹಾದೇವಿ, ನಿನ್ನಂತ ಸಾಧ್ವಿಯನ್ನ ಕೆಣಕಿದ್ದು ಬಹಳ ದೊಡ್ಡ ತಪ್ಪಾತು, ನನ್ನ ಕ್ಷಮಾ ಮಾಡುವಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ ಕೌಶಿಕ ಮಹಾರಾಜ ಮಹಾದೇವಿಗೆ. ನಮಸ್ಕಾರ ಮಾಡಿ ಏನು ಸೀರೆ ಕುಪ್ಪಸಗಳನ್ನ ಎಸೆದು ಒಗೆದಿದ್ರು. ಯವ್ವಾ ತಗೋ ಈ ಸೀರೆ ಕುಪ್ಪಸಗಳನ್ನ ನೀನು ತೊಡು ಅಂತ ತಿಳ್ಕೊಂಡು ಕೌಶಿಕ ಮಹಾರಾಜ ಕೊಡಲು ಹೋದಾಗ ಒಮ್ಮೆ ತ್ಯಾಗ ಮಾಡಿರ್ತಕ್ಕಂಥ ಈ ಬಟ್ಟೆಗಳನ್ನ ಮತ್ತೆ ನಾನು ಮುಟ್ಟುವುದಿಲ್ಲ ಅಂತ ತಿಳ್ಕೊಂಡು ತನ್ನ ಅಪಾರವಾಗಿರ್ತಕ್ಕಂಥ ಕೂದಲುಗಳಿಂದ ತನ್ನ ಮೈಯನ್ನ ಮುಚ್ಚಿಕೊಂಡು ಅರಮನೆಯನ್ನ ತ್ಯಾಗ ಮಾಡಿ ಹೊರಟೇ ಬಿಟ್ಟಳು ಮಹಾದೇವಿ.
ತಂದೆಗೆ ಗೊತ್ತಾತು, ತಾಯಿಗೆ ಗೊತ್ತಾತು, ಗುರುವಿಗೆ ಗೊತ್ತಾತು, ಗೆಳತಿಯರಿಗೆ ಗೊತ್ತಾತು, ಊರಾಗಿರ್ತಕ್ಕಂಥ ಎಲ್ಲಾ ಜನರಿಗೆ ಗೊತ್ತಾತು. ಅರಮನೆಯಲ್ಲಿ ಏನೋ ನಡಿಬಾರದು ನಡೆದದ. ಅದಕ್ಕೆ ಮಹಾದೇವಿ ಅರಮನೆಯನ್ನ ಬಿಟ್ಟು ಊರ ಬಿಟ್ಟು ನಡೆದಾಳ. ಮೈ ಮೇಲೆ ತುಂಡು ಬಟ್ಟೆ ಇಲ್ಲ, ಕೂದಲುಗಳಿಂದ ಮೈ ಮುಚ್ಚಿಕೊಂಡು ನಡೆದಾಳ. ಬರುವಾಗ ಎಲ್ಲರೂ ಕೂಡ ಒಂದು ಸೀರೆ ಕುಪ್ಪಸಗಳನ್ನು ಹಿಡ್ಕೊಂಡು ಓಡೋಡಿ ಬರ್ತಾರ. ಮಹಾದೇವಿಯ ಬೆನ್ನು ಹತ್ತಾರ. ಮಹಾದೇವಿ ನಿಲ್ಲವಾ ಅಂತಾರೆ. ಹೋಗ್ಬೇಡವಾ ತಡಿ, ಈ ಬಟ್ಟೆಯನ್ನ ಉಡು. ಹೋಗಬೇಡ ತಡಿ, ಉಡು ತಡಿ, ಉಡು ತಡಿ. ಊರಿನ ಹೆಸರ ಉಡುತಡಿ. ಈ ಘಟನೆಯಿಂದ ಆ ಊರಿಗೆ ಉಡುತಡಿ ಅನ್ನೋ ಹೆಸರು ಬಂತು. ಇವು ಕಾಲ್ಪನಿಕ ಅಲ್ಲ, ಆಗಿರ್ತಕ್ಕಂಥ ಸತ್ಯ ಘಟನೆಗಳಿವೆಲ್ಲವೂ ಕೂಡ. ಮಗಳಿಗಾದ ಪರಿಸ್ಥಿತಿಯನ್ನು ನೋಡಿ ಯಾವ ತಂದೆ ತಾಯಿಗೆ ದುಃಖ ಆಗೋದಿಲ್ಲ ಹೇಳ್ರಿ? ತಾಯಿ ದುಃಖ ಮಾಡ್ತಾಳ, ತಂದೆ ದುಃಖ ಮಾಡ್ತಾನ. ಮಗಳೇ ನಿನಗಿಂಥ ಪರಿಸ್ಥಿತಿ ಬರಬಾರದು ಅಂತ ತಿಳ್ಕೊಂಡು ಬಿಕ್ಕಿ ಅಳ್ತಾರ. ಅಳಬೇಡಿ ಬಾ ಅಂತ ತಿಳ್ಕೊಂಡು ಪಾಪ ಮಹಾದೇವಿನಿ ಅವರಿಗೆ ಸಮಾಧಾನ ಮಾಡ್ತಾಳ. ಅವ ಏನೋ ನಡಿಬಾರ್ದು ನಡೆದದ, ಅದಕ್ಕೆ ಮನೆಗೆ ಹೋಗೋದು ನಡಿಯವ, ತಗೋ ಈ ಬಟ್ಟೆಯನ್ನ ಉಡುವ. ಇಲ್ಲ ಅಪ್ಪ, ಇಲ್ಲ ಅವ್ವ, ಒಮ್ಮ ಇವು ತ್ಯಾಗ ಮಾಡೀನಿ ಅಂತಂದ್ರೆ ನಾನು ಇವು ಮತ್ತೆ ಮುಟ್ಟುವುದಿಲ್ಲ. ಮನೆಗಾದ್ರೂ ಕೂಡ ಹೋಗೋದು ನಡಿ. ಇಲ್ಲ, ನಾನು ಮನೆಗೂ ಕೂಡ ಬರೋದಿಲ್ಲ. ಮತ್ತೆ ಎಲ್ಲಿಗೆ ನಡೆದೀನಿ? ನಾವು ಬಸವಣ್ಣನ ಕಲ್ಯಾಣಕ್ಕೆ ನಡೆದೀನಿ, ಬಸವಣ್ಣನ ದರ್ಶನಕ್ಕೆ ನಡೆದೀನಿ. ಯಾರು ಬೇಡ ಅಂತಾರೆ? ಬಸವಣ್ಣ ಭಕ್ತಿ ಭಾಂಡಾರಿ ಅಂತ ಜಗತ್ ಪ್ರಸಿದ್ಧ ಆಗ್ಯಾನ, ಅಲ್ಲಿ ಹೋಗು, ಯಾರು ಬೇಡ ಅಂತಾರ? ಆದ್ರೆ ತಂಗಿ, ಎಲ್ಲಿ ನಮ್ಮೂರ, ಎಲ್ಲಿ ಬಸವಣ್ಣನ ಕಲ್ಯಾಣ? ಎಲ್ಲಿ ಬರ್ತೈತ್ರಪ್ಪ ಉಡುತಡಿ? ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು. ಏನು ನಮ್ಮ ಶಿವಲಿಂಗ ಮಹಾಸ್ವಾಮಿಗಳ ಜನ್ಮಸ್ಥಾನ, ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ಎಲ್ಲಿ ಉಡುತಡಿ, ಎಲ್ಲಿ ಕಲ್ಯಾಣ? ಆದ್ರೆ ತಂಗಿ, ಸಣ್ಣ ವಯಸ್ಸವ, 15-16 ವಯಸ್ಸು ನಿನಗೆ. ಹೆಂಗ ಹೋಗ್ತೀವ ಇಲ್ಲಿಂದ ಕಲ್ಯಾಣ ತನಕ? ಹಸಿವಾದ್ರೆ ಏನ್ ಮಾಡ್ತಿ, ನೀರಡಿಕೆ ಆದ್ರೆ ಏನ್ ಮಾಡ್ತಿ, ರಾತ್ರಿ ಕತ್ತಲಿ ಆದ್ರೆ ಎಲ್ಲಿ ಮಲ್ಕೊಳ್ತಿ? ಬೇಡ ತಂಗಿ. ಆವಾಗ ಮಹಾದೇವಿ ಅಂತಾಳ ಅಷ್ಟೇ ಧೈರ್ಯದಿಂದ, ಇವ ಅಂಜಾಕ ಹೋಗ್ಬೇಡ್ರಿ, ನನ್ನ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಪಾಳು ದೇಗುಲಗಳುಂಟು, ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಎನಗುಂಟು. ತಾಯೇ ಅಂಧದಿರಿ, ಅಳುಕದಿರಿ. ಅವ್ವ ಹೊಟ್ಟಿ ಹಸಿತು ಅಂತಂದ್ರೆ ಎಲ್ಲಿ ಶಿವಭಕ್ತರ ಮನೆಯದ ಅಲ್ಲಿ ಹೋಗಿ 2 ಕೈಗಳನ್ನು ಒಡ್ಡಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಕೇಳ್ತೀನಿ. ನೀರಡಿಕೆ ಆತು ಅಂತಂದ್ರ ಕೆರಿ ಹಳ್ಳ ಬಾವಿಗಳದಾವ, ಅಲ್ಲಿ ಹೋಗಿ ನೀರು ಕುಡಿತೀನಿ. ಶರೀರ ಆಯಾಸ ಆಯ್ತು, ಕತ್ತಿ ಆಯ್ತು, ಇದಕ್ಕೆ ವಿಶ್ರಾಂತಿ ಬೇಕು ಅಂತ ಅನಿಸಿದಾಗ ಊರ ಹೊರಗೆ ಯಾವುದೋ ಗುಡಿ, ಗುಂಡಾರ, ಧರ್ಮಶಾಲೆ ಅಂತ ಇರ್ತಾವ, ಅಲ್ಲಿ ಹೋಗಿ ನಾನು ಮಲ್ಕೊಳ್ತೀನಿ, ವಿಶ್ರಾಂತಿ ಪಡ್ಕೊಳ್ತೀನಿ. ಇನ್ನು ಕಳ್ಳ ಕಾಕರ ಅಥವಾ ಕೆಟ್ಟ ವ್ಯಕ್ತಿಗಳ ಭಯ, ಕ್ರೂರ ಪ್ರಾಣಿಗಳ ಭಯ ನನಗೆ ಇಲ್ವೇ ಇಲ್ಲ. ಯಾಕ? ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನೇ ಲಿಂಗದ ಸ್ವರೂಪದಲ್ಲಿ ನನ್ನ ಅಂಗದ ಮೇಲೆ ಇರುವಾಗ ಯಾವ ಭಯ ತಾಯಿ ನನಗೆ? ಯಾವ ಅಂಜಿಕೆಯೂ ಕೂಡ ಇಲ್ಲ. ಅಂಜಬೇಡ್ರಿ ಅಂತ ತಿಳ್ಕೊಂಡು ತಂದೆ ತಾಯಿಗೆ ಹೇಳಿ ಒಬ್ಬಳೆ ಹೊರಟೇ ಬಿಟ್ಟಳು. ಕಲ್ಯಾಣಕ್ಕೆ ಹೋಗ್ಬೇಕು, ಬಸವಣ್ಣನ ದರ್ಶನ ಮಾಡ್ಕೋಬೇಕು ಅಂತ. ಆದ್ರೆ ಎಷ್ಟೇ ಆಗ್ಲಿ ಇದು ಶರೀರ. ಸ್ವಾಮಿನೇ ಆಗ್ಲಿ, ಸನ್ಯಾಸಿನೇ ಆಗ್ಲಿ, ರಾಜನೇ ಆಗ್ಲಿ, ಪ್ರಜಾನೇ ಆಗ್ಲಿ, ಸಾಕ್ಷಾತ್ ಶಿವನೇ ಈ ಮನುಷ್ಯ ಜನ್ಮವನ್ನು ಹೊತ್ತುಕೊಂಡು ಈ ಭೂಮಿ ಮೇಲೆ ಹುಟ್ಟ್ಯಾನ ಅಂದ ಬಳಕ ಅವನಿಗೂ ಕೂಡ ಹಸಿವು ಆಗುದ, ನೀರಡಿಕೆ ಆಗುದ, ಆಯಾಸ ಆಗುದ. ಹಂಗ ಮಹಾದೇವಿಗೂ ಕೂಡ ಬಹಳ ಆಯಾಸ ಆತು, ಬಹಳ ಹಸಿವೆ ಆತು. ಅದನ್ನು ನಿಗ್ರಹ ಮಾಡ್ಕೊಳ್ಳಕ ಪ್ರಯತ್ನ ಮಾಡಲು. ಹಸಿವೆಯೇ ನಿಲ್ಲು ನಿಲ್ಲು, ತೃಷೆಯೇ ನಿಲ್ಲು ನಿಲ್ಲು, ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮೋಹವೇ ನಿಲ್ಲು, ಮದವೇ ನಿಲ್ಲು, ಮತ್ಸರವೇ ನಿಲ್ಲು. ಚನ್ನಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನ ಒಯ್ಯ ಕಟ್ತೀನಿ, ನೀವ್ ಯಾರು ಕೂಡ ನನಗೆ ಕಾಡ್ಬ್ಯಾಡ್ರಿ ಅಂತಾಳ. ಎಂಥ ತ್ಯಾಗ ಇರಬೇಕು, ಎಂಥ ವೈರಾಗ್ಯ ಇರಬೇಕು ಮಹಾದೇವಿದು. ಯಾವಾಗ ಭಕ್ತಿ ಹಸಿತದ ಅವಾಗ ಎಂಥ ಮಾತಂತಾಳು ನೋಡ್ರಿ ಮಹಾದೇವಿ. ಮನೆ ಮನೆ ಕೈಯೊಡ್ಡಿ ಬೇಡುವಂತೆ ಮಾಡು, ಬೇಡಿದೊಡೆ ಇಕ್ಕದಂತೆ ಮಾಡು, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡು, ನೆಲಕ್ಕೆ ಬಿದ್ದೊಡೆ ನಾಯತ್ತಿ ಕೊಂಬುವ ಮುನ್ನ ಸುಳಿ ಎತ್ತಿ ಕೊಂಬುವಂತೆ ಮಾಡ. ಚನ್ನಮಲ್ಲಿಕಾರ್ಜುನ ಎಂಥ ವೈರಾಗ್ಯರೇ ಇದು. ಜಗತ್ತಿನೊಳಗೆ ಯಾರಿಗಾದ್ರೂ ಕೂಡ ಇಂಥ ವೈರಾಗ್ಯ ಬರಕ ಸಾಧ್ಯದ ಏನು?
ಯಾವಾಗ ಹಸಿವಿ ಆಗ್ತದ ಭಿಕ್ಷಾ ಬೇಡುವಂಗ ಮಾಡು. ನನ್ನ ಈ ಪರಿಸ್ಥಿತಿಯನ್ನು ನೋಡಿ ಒಂದು ತುತ್ತು ರೊಟ್ಟಿ ನನ್ನ ಬೊಗಸಿಯೊಳಗೆ ಹಾಕುವಂಗ ಮಾಡು. ಇನ್ನೇನು ಅವರು ಬೊಗಸಿಯೊಳಗ ಆ ತುತ್ತು ರೊಟ್ಟಿ ಹಾಕುವಾಗ ಏನಾಗ್ಬೇಕು, ಅದಕ್ಕೆ ನೆಲಕ್ಕೆ ಬೀಳುವಂಗ ಮಾಡು. ಹಸಿವಿನ ತಾಪ ತಾಳಲಾರದೆ ನೆಲಕ್ಕೆ ಬಿದ್ದಿರ್ತಕ್ಕಂಥ ಆ ತುತ್ತು ರೊಟ್ಟಿ ಎತ್ಕೋಬೇಕು ಅನ್ನೋದ್ರೊಳಗಾಗಿ ಒಂದು ನಾಯಿ ಬಂದು ಎತ್ಕೊಂಡು ಹೋಗುವಂಗ ಮಾಡುವಂತ ಒಂದು ಒಳಗ ಎಂಥ ವೈರಾಗ್ಯ ಇರಬೇಕು, ಮಹಾದೇವಿಯ ವೈರಾಗ್ಯ. ಅದಕ್ಕೆ ಅವಳು ವೈರಾಗ್ಯದ ಖಣಿ, ವೈರಾಗ್ಯದ ಮೇರು ಪರ್ವತ. ಎಷ್ಟರ ಮಟ್ಟಿಗೆ ಮಹಾದೇವಿಯ ವೈರಾಗ್ಯ ಅಂತಂದ್ರೆ ಜಗತ್ತಿನ ಯಾವ ಗಂಡ ಮಗನಿಗೂ ಕೂಡ ಮಹಾದೇವಿ ಅಂತ ವೈರಾಗ್ಯ ಬರಕ್ಕೆ ಸಾಧ್ಯ ಇಲ್ಲ. ಅಂಥ ವೈರಾಗ್ಯದ ಶಿಖರ ಮಹಾದೇವಿ. ಇಂಥ ವೈರಾಗ್ಯದ ಕಣಿಯಾಗಿ ಎಲ್ಲಿಗೆ ಬರ್ತಾ ಇದ್ದಾಳೆ ಮಹಾದೇವಿ? ಬಸವಣ್ಣನ ಕಲ್ಯಾಣಕ್ಕೆ ಬರ್ತಾ ಇದ್ದಾಳೆ ಎಂತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ನಾವು ಕೇಳ್ತೀವಿ. ನಾಳೆಯ ದಿವಸ ಮಹಾದೇವಿಯನ್ನ ಕಲ್ಯಾಣದೊಳಗೆ ಎಲ್ಲರೂ ಹಂಗ ಪ್ರೀತಿಯಿಂದ ಮಾಡ್ಕೊಳ್ಳಿಲ್ಲ. ಸೀತಾನ ಹೆಂಗ ಪರೀಕ್ಷೆ ಮಾಡಿದ್ರು ಹಂಗ ಇಲ್ಲಿನೂ ಕೂಡ ಮಹಾದೇವಿಯ ಪರೀಕ್ಷೆ ಆಗ್ತದ, ಅಗ್ನಿ ಪರೀಕ್ಷೆ. ಇವತ್ತೇನು ಕೇಳಿರಲ್ವ? ಇವತ್ತಿಂದ ಕೇಳಿದ್ದು ಏನೂ ಅಲ್ಲ. ನೀವು ನಾಳೆ ಅದ ನೋಡ್ರಿ, ದೊಡ್ಡ ಕುಸ್ತಿ ಅಂತಾರ ಅದಕ್ಕೆ. ನಾಳೆ ಅದ ಎಂಥ ವೈರಾಗ್ಯ, ಎಂಥ ಜ್ಞಾನ, ಎಂಥ ಭಕ್ತಿ ಅನ್ನೋದು ನಾಳೆ ದಿವಸ ಗೊತ್ತಾಗ್ತದ. ಅನುಭವ ಮಂಟಪಕ್ಕ ಅಕ್ಕ ಮಹಾದೇವಿ ಬಂದ ಬಳಿಕ ಒಂದು ಬಹಳ ದೊಡ್ಡ ಘಟನೆ ನಡೀತದ. ಆ ಘಟನೆನೇ ಬಹಳ ಅದ್ಭುತ. ಅದಕ್ಕೆ ಇನ್ನು ಬಹಳ ದಿವಸ ಉಳಿಲಿಲ್ಲ. ನಾಳೆ ನಾಡಿದ್ದು 2 ದಿವಸ ಬಸವ ಪುರಾಣ. ಎಷ್ಟು ದಿವಸ ರೀ? ಮತ್ ನೀವ್ ಎಷ್ಟು ಗಂಟೆಗೆ ಬರಬೇಕು? 8:30. ಕೇಳಕ್ ಎಷ್ಟು ಗಂಟೆಗೆ ಬರ್ಬೇಕ್ರಿ? ಸೊ ಬೇಗ ಬರ್ರಿ. ಇನ್ನ ನಮ್ಮ ಅವುಗಳಂತೂ ಬೇಗ ಬರ್